ಯಾರಿಗೆ ಪ್ರಶ್ನೆಗಳಿದ್ರೆ ಯಾರಿಗಾದ್ರೂ ಆ ತೊಂದರೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಸೊಲ್ಯೂಷನ್ಸ್ ಸಿಗತ್ತೆ ಇಲ್ಲಿ. ಮಾತಾಡಿ ಲಕ್ಷ್ಮೀ ದೇವ. ನಮಸ್ತೆ ಮೇಡಮ್. ಪ್ರಶ್ನೆ ನಮಸ್ತೆ. ಏನಿಲ್ಲ ಪ್ರಶ್ನೆ ಏನಿಲ್ಲ. ನಮ್ಗೆ ಒಂದ್ಸರಿ ಸರ್ ಎಲ್ಲ ಹೇಳಿದ್ದಾರೆ ನಮ್ಗೆಲ್ಲಾನುವೆ. ಅದನ್ನ ಮತ್ತೆ ನೀವು ಪುನರ್ ಮನನ ಮಾಡ್ದಂಗ ಆಯ್ತು. ತುಂಬಾ ಚೆನ್ನಾಗಿತ್ತೆ ಮೇಡಮ್. ಅಂದ್ರೆ ಹೇಳಿದ್ದನ್ನೇ ಮತ್ತೆ ಹೇಳಿದೀರಾ. ಅದನ್ನ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಹೇಳಿದೀರಾ. ನಮ್ಗೆ ಮತ್ತೆ ಪುನರಾವರ್ತನೆ ಅಂತ ಆತರ ಆಯ್ತು. ತುಂಬಾ ಚೆನ್ನಾಯ್ತು ಮೇಡಮ್. ಅದು ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಹೇಳಿದಾರೆ ನೋಡಿ. ಯಾಕಂದ್ರೆ ನಿಮ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಯಾರೋ ಮಾಡ್ಬೇಕಾಗಿದ್ದನ್ನ ನಿಮ್ಗೆ ಸಿಕ್ಕಿದೆ ಚಾನ್ಸ್. ಅದನ್ನ ತುಂಬಾ ಅದ್ಭುತವಾಗಿ ಉಪಯೋಗಿಸ್ಕೊಂಡಿದ್ದೀರಾ. ಉಪಯೋಗಿಸ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೈಟ್, ಚೇತನ್ ಕುಮಾರ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು. ಅದು ಮನೆ ಮದ್ದು ಮೇಡಮ್ ಅವ್ರು ಇನ್ನೊಂದ್ಸರಿ ರಿಪೀಟ್ ಮಾಡಿ ಅಂತ ಕೇಳ್ಕೊಂತೀನಿ ಸರ್. ಅದ್ ನಾನು ಬರ್ಕೊಳ್ಳಕ್ ಆಗ್ಲಿಲ್ಲ, ಮಿಸ್ ಆಯ್ತು ಸ್ವಲ್ಪ. ವಿಡಿಯೋ ನೋಡಿ. ಅದು ಆಮೇಲೆ ನೀವು ಗ್ರೂಪ್ ಅಲ್ಲಿ ಹಾಕ್ತಿರಲ್ಲ ಆ ವಿಡಿಯೋ ಸರ್. ವಿಡಿಯೋ ನೋಡಿ. ಆಗ್ಲಿ ಸರ್, ಹಾಕಿ. ತುಂಬಾ Right. ಚೆನ್ನಾಗಿ. ಏನಿಲ್ಲ ಸರ್, ಊಟ ಆದ್ಮೇಲೆ ನೀವ್ ಎಲೆ ಅಡಿಕೆ ಹಾಕೊಳ್ಳೋ ಅಭ್ಯಾಸವನ್ನ ಇಟ್ಕೊಂಡ್ಬಿಡಿ. ಎಲೆ ಅಡಿಕೆ ಅನ್ನೋದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಎಲೆ ಅಡಿಕೆ ಸುಣ್ಣ ಅದ್ ಹಚ್ಕೊಂಡ್ ತಿನ್ನೋದನ್ನ ಅದೊಂದು ಅಭ್ಯಾಸ ಇಟ್ಕೊಳ್ಳಿ. ಅಟ್ಲೀಸ್ಟ್ ದಿನಾ ತಿನ್ನಕ್ ಆಗ್ಲಿಲ್ಲ ಅಂದ್ರೂ ವಾರದಲ್ಲಿ 1 ದಿವಸ 2 ದಿವಸ ತಿನ್ನಿ. ಅದೊಂಥರ ಮೆಡಿಸಿನ್ ತರ ನಮ್ಗೆ ಟ್ರೀಟ್ ಮಾಡುತ್ತೆ. ಇನ್ ಕಷಾಯ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ, ಧನಿಯಾ, ಓಂಕಾಳು ಮತ್ತೆ ಸ್ವಲ್ಪ ಜೀರಿಗೆ, ಇದು ಏನದು ಸೋಂಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಸಕ್ಕರೆ ಬೆಲ್ಲ ಏನು ಹಾಕ್ಬಾರ್ದು, ಹಾಗೆ ಕುಡಿಬೇಕು ಸರ್. ಇನ್ನ ಎಣ್ಣೆ ಹಚ್ಕೊಂಡ್ ಸ್ನಾನ ಮಾಡೋದಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲ ತುಂಬಾ ಈಸಿ ಇರೋದು ಸರ್. ಎಲ್ಲ ಮನೇಲೆ ಮಾಡ್ಕೊಳ್ಳುವಂತದ್ದು ಮಾಡ್ಕೋಬಹುದು ಸರ್. ಇದು ಮೇಡಮ್, ಅದು ಜೀರಿಗೆ ಕಷಾಯ ಪ್ರತಿದಿನ ಕುಡಿಬೇಕಾ ಅಥವಾ? ಜೀರಿಗೆ ಅಲ್ಲ ಸರ್ ಇದು. ಜೀರಿಗೆ ಬರೀ ಜೀರಿಗೆ ಅಷ್ಟೇ ಅಲ್ಲ, ಅದಕ್ಕೆಲ್ಲ ಹಾಕ್ಬೇಕು. ಓಂಕಾಳು, ಸೋಂಪು ಮತ್ತೆ ಇದನ್ನ ಹಾಕ್ಬೇಕು. ಏನದು ಜೀರಿಗೆ ಮತ್ತೆ ಧನಿಯಾ ಅಂತ ಹೇಳ್ತೀವಲ್ಲ, ಕೊತ್ತಂಬರಿ ಬೀಜ, ಹಾ ಮೇಡಮ್. ಎಲ್ಲ ಹಾಕ್ಬೇಕು ಸರ್. ಹಾಕಿ ಚೆನ್ನಾಗಿ ಕುದಿಸ್ಬೇಕು. 2 ಲೋಟ ಇರೋದು ಒಂದು ಅರ್ಧ ಲೋಟಕ್ ಬರ್ಬೇಕು. ಅದು ಒಂಥರ ತುಂಬಾ ವರ್ಕ್ ಮಾಡುತ್ತೆ. ನಮ್ಮಲ್ಲಿ ಬಾಡಿಯಲ್ಲಿ ಏನೇ ಪೇನ್ಸ್ ಇದ್ರು ಅದು ಕಡಿಮೆ ರಿಲೀಫ್ ಮಾಡುತ್ತೆ ಸರ್. ಓಕೆ, ಖಾಲಿ ಹೊಟ್ಟೆಲ್ ಕುಡಿಬೇಕು ಮೇಡಮ್ ಬೆಳಗ್ಗೆ? ಹೌದು, ಬೆಳಗ್ಗೆ ಖಾಲಿ ಹೊಟ್ಟೆಲ್ ಕುಡಿಬೇಕು ಸರ್. ಇದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ಪೇನ್ ಕಿಲ್ಲರ್ ಸಿರಪ್ ಅಂತಾನೆ ಹೇಳ್ಬೋದು ಇದನ್ನ. ಸರಿ ಮೇಡಮ್, ಪ್ರತಿದಿನ ಬೇಕಿದ್ರು ತಗೋಬಹುದು, ತೊಂದ್ರೆ ಇಲ್ಲ. ನಿಮ್ಗೆ ಪೇನ್ ಕಡಿಮೆ ಅನ್ಸಿದ್ರೆ ಬಿಡಿ. ಪೇನ್ ಕಡಿಮೆ ಅನ್ಸ್ತಿಲ್ಲ ಅಂತಂದ್ರೆ ಕಂಟಿನ್ಯೂ ಆಗಿ 1 ವಾರ ಹಂಗ್ ತಗೊಂಡು ನೋಡಿ ಸರ್. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ರೈಟ್. ಓಕೆ, ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಪ್ರಶ್ನೆಗಳು ಪ್ರಶ್ನೆ ಯಾರ್ದಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ದಿನ ಲಘು ವ್ಯಾಯಾಮ ಅನ್ನೋದು ಸ್ವಲ್ಪ ಮಾಡ್ಬೇಕು. ಸುಮ್ನೆ ನಿಂತಲ್ಲೇ ನಿಂತ್ಕೋಬಾರ್ದು, ಕೂತಲ್ಲೇ ಕುತ್ಕೋಬಾರ್ದು. ಸ್ವಲ್ಪ ಅಟ್ಲೀಸ್ಟ್ ಹಿಂಗ್ ಮೂಮೆಂಟ್ಸ್ ಹಿಂಗೆ ಕಾಲನ್ನ ಒಂಚೂರು ಜಾಡ್ಸೋದು, ಈ ತರ ಸ್ವಲ್ಪ ಲೈಟ್ ವ್ಯಾಯಾಮಗಳನ್ನ ಮಾಡೋದ್ ಬೆಸ್ಟ್. ಈಗ ಗುರುಜಿ ಅಂತೂ ಇಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ಧ್ಯಾನದಲ್ಲಂತೂ ಒಂದ್ 90% ಕಡಿಮೆ ಆಗುತ್ತೆ. ಒಂದು 10% ಆದ್ರೂ ನಾವು ಬಾಡಿ ಮೂವ್ಮೆಂಟ್ಸ್ ಮಾಡ್ಲೇಬೇಕು. ಏನ್ ಬಿಡು ನಾವ್ ಬರೀ ಕಷಾಯ ಕುಡಿದ್ರೆ ಆಯ್ತು, ಎಲೆ ಅಡಿಕೆ ತಿಂದ್ರೆ ಆಯ್ತು, ಕಮ್ಮಿ ಆಗುತ್ತೆ ಅಂತ ಅನ್ಕೋಬೇಡಿ. ಸ್ವಲ್ಪ ಬಾಡಿ ಮೂವ್ಮೆಂಟ್ಸ್ ಅನ್ನು ಮಾಡ್ಬೇಕು. ಬಾಡಿ ಮೂವ್ಮೆಂಟ್ಸ್ ಮಾಡೋದ್ರಿಂದಾನೇ ಎಂಜಿನ್ ಸರಾಗವಾಗಿ ಓಡುತ್ತೆ. ಹಾಗೇನೆ ಅದು ಚೆನ್ನಾಗಿ ಆಗ್ಬೇಕು. ಗಾಡಿ ಮುಂದೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ವ್ಯಾಯಾಮ ಅನ್ನೋದು ಮಾಡ್ಲೇಬೇಕು. ಎಸ್ ಮೇಡಮ್, ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಮೇಡಮ್. ಮಂಡಿ ನೋವು ಬಗ್ಗೆ ತುಂಬಾ ಅದ್ಭುತವಾಗಿ ವಿವರಣೆ ನೀಡಿದ್ರೆ ಮತ್ತೆ ಮನೆ ಮದ್ದನ್ನು ಹೇಳಿದ್ರ. ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, 40 ವರ್ಷದ ಮೇಲ್ಪಟ್ಟಲ್ಲಿ ಎಲ್ಲರಿಗೂ ಮಂಡಿ ನೋವು ಬರೋದನ್ನ ಸಾಮಾನ್ಯವಾಗಿ ನೋಡ್ತೀವಿ. ಅವ್ರ ಬಾಡಿ ನಡೆಯೋದು ಇದನ್ನೇ ಬದಲಾವಣೆ ಆಗ್ಬಿಡ್ತೈತೆ. ಅವಾಗ ಹಿಂದಿನ ಕಾಲದಲ್ಲೆಲ್ಲ ಹೆರಿಗೆ ಆದಾಗ ಸಾಮಾನ್ಯವಾಗಿ ನಮ್ಮ ತಾಯಂದ್ರು ಅಜ್ಜಿಯಂದ್ರು ಏನ್ ಮಾಡ್ತಿದ್ರು, ಒಂದು ತಿಂಗಳ ಕನಿಷ್ಠ 1 ತಿಂಗಳಾದ್ರೂ ಮೈಗೆ ಎಣ್ಣೆ ಸ್ನಾನ ಮಾಡಿ ಅವಾಗ ಎಲೆ ಅಡಿಕೆ ತಿನ್ಲಿಕ್ಕೆ ಕಡ್ಡಾಯವಾಗಿ, ಯಾರು ಎಲೆ ಅಡಿಕೆ ತಿನ್ನಲ್ಲ ಅಂದ್ರು ಎಲೆ ಅಡಿಕೆ ಸುಣ್ಣನ ಕಂಪಲ್ಸರಿ ಕೊಡ್ತಾ ಇದ್ರು. ಯಾಕಂದ್ರೆ ನಮ್ಮಲ್ಲಿ ಮಹಿಳೆಯರಿಗೆ ಬ್ಲೀಡಿಂಗ್ ಜಾಸ್ತಿ ಆಗಿ ನಮ್ ಕ್ಯಾಲ್ಸಿಯಂ ಹೋಗಿರ್ತೈತೆ ಅಂತ ಅವ್ರಿಗೆ ಗೊತ್ತಿತ್ತು. ವೈಜ್ಞಾನಿಕವಾಗಿ ಅದು ನಿಜ. ಅದನ್ನ ನಾವು ಅವಾಗ ಅಳವಡಿಸ್ಕೊಂಡಿದ್ರಿಂದ ನಮ್ದೆಲ್ಲ ನಾನು ಹೇಳ್ತೀನಿ. ಯಾಕಂದ್ರೆ 3 ಡೆಲಿವರಿ ನಾರ್ಮಲ್ ಆಗಿದ್ದು ನಂದು. ಮತ್ತೆ ಯಾವುದೇ ರೀತಿಯ ನಾನು ಔಷಧಿಯನ್ನು ತಗೊಂಡಿಲ್ಲ ಅವಾಗ ಡೆಲಿವರಿ ಆದಾಗ. ಅಂತ ಅದನ್ನೆಲ್ಲ ಅಳವಡಿಸ್ಬೇಕು. ಎಲೆ ಅಡಿಕೆ ತಿನ್ಬಾರ್ದು ಅಂತ ಈಗ ಹೇಳ್ತಾರೆ, ಆದ್ರೆ ಸುಣ್ಣದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅದನ್ನ ಅಳವಡಿಸ್ಕೋಬೇಕು. ಮತ್ತೆ ಎಣ್ಣೆ ಸ್ನಾನ ತಾವ್ ಹೇಳಿದಲ್ಲ, ಅದು ಅದ್ಭುತವಾಗಿದ್ದು. ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ವಾಯ್ಸ್ ಪ್ರಾಬ್ಲಮ್ ಬರ್ತಾ ಇದೆ ನೋಡಿ. ವಾಯ್ಸ್
ವಾಯ್ಸ್ ಲೋ ಬರ್ತಾ ಇದೆ, ವಾಯ್ಸ್ ಲೋ ಬರ್ತಾ ಇದೆ. ರೈಟ್. ಓಕೆ, ವಿಳ್ಳೆದೆಲೆ ಜೀರ್ಣಕಾರಿ, ಇದು ತುಂಬಾ ಡೈಜೆಷನ್. ಅದಕ್ಕೆ ನೋಡಿ ಬಾಣಂತಿ, ಈಗ ನಂದು ನಾರ್ಮಲ್ ಡೆಲಿವರಿನೇ, ಬಾಣಂತಿ ಇದ್ದಾಗ ಅದನ್ನ ಕೊಡ್ತಾರೆ. ಯಾಕಂತಂದ್ರೆ ಜೀರ್ಣಶಕ್ತಿ, ಈಗ ನಾವು ಮಗುವಿಗೆ ಹಾಲು ಕೊಟ್ಟಾಗ ಸಹ ಮಗುಗೂ ಡೈಜೆಷನ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಅದರಲ್ಲಿ ತುಂಬಾ ಡೈಜೆಷನ್ ಇದು ಶಕ್ತಿ ಜಾಸ್ತಿ ಇರುತ್ತೆ ವಿಳ್ಳೆದೆಲೆಯಲ್ಲಿ. ಅದಕ್ಕೋಸ್ಕರ ವಿಳ್ಳೆದೆಲೆ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿಲಿ. ಮತ್ತೆ ಅದು ದಿನ ತಿನ್ನೋದ್ರಿಂದ, ಸುಣ್ಣ ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂದು ಕ್ಯಾಲ್ಸಿಯಂ ಜಾಸ್ತಿ ಸಿಗುತ್ತೆ. ಕ್ಯಾಲ್ಸಿಯಂ ಸಿಕ್ಕಾಗ ನಮ್ಗೆ ಯಾವ್ದೇ ರೀತಿಯ ಬೋನ್ ಅಲ್ಲಿ ಪೇನ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನ ತಿನ್ಬೇಕು ಅಂತ ನಮ್ಮ ಪೂರ್ವಜರು ಅದನ್ನ ಮಾಡಿದ್ದಾರೆ. ಆಮೇಲೆ ಊಟದಲ್ಲಿ ಅಗಸೆ, ಮಂಡೆ ನೋವು ಜಾಸ್ತಿ ಇದ್ದವ್ರು ಅಗಸೆಯನ್ನ ಜಾಸ್ತಿ ಯೂಸ್ ಮಾಡ್ಬೇಕು. ಅಗಸೆ ಬೀಜದ ಚಟ್ನಿ ಅಥವಾ ಅಗಸೆ ಕಷಾಯ ಮಾಡ್ಕೊಂಡು ಕುಡಿದ್ರು ಅದು ತುಂಬಾ ಒಳ್ಳೆಯದು, ತುಂಬಾ ರಿಸಲ್ಟ್ ಕೊಡುತ್ತೆ ಅಗಸೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಶಾರ್ಟ್ ಆಗಿ ಹೇಳಿದೆ ಮೇಡಮ್, ಯಾಕಂತಂದ್ರೆ ಇದು ತುಂಬಾ ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಆಗಿದೆ ಅಲ್ಲ. ಸೈಂಟಿಫಿಕ್ ಆಗಿ ನಮ್ ಗುರುಜಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದೆಲ್ಲ ಯಾಕೆ ಬರುತ್ತೆ ಅಂತ. ನಾನ್ ಸುಮ್ನೆ ಮನೆ ಮದ್ದು ಮಾತ್ರ ಒಂದ್ 4-5 ಪಾಯಿಂಟ್ಸ್ ತಗೊಂಡು ಹೇಳ್ದೆ ಅಷ್ಟೇನೆ. ತುಂಬಾ ಮತ್ತೆ ಯಾಕಂದ್ರೆ ಯಾರಿಗೂ ಬೋರ್ ಆಗ್ಬಾರ್ದಲ್ಲ ಕೇಳಲಿಕ್ಕೆ, ಅದಕ್ಕೋಸ್ಕರ ಶಾರ್ಟ್ ಆಗಿ ಹೇಳಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ರೈಟ್. ಸುಜಾತ ಮಾತಾಡಿ, ಸುಜಾತ ಕಲ್ಲು. ನಮಸ್ಕಾರ ಸರ್, ಅಪ್ಪಾಜಿ ಅವರಿಗೆ ನಮಸ್ಕಾರ. ದೀಪಾ ತುಂಬಾ ಚೆನ್ನಾಗಿ ಹೇಳಿದೆ ಅಮ್ಮ. ಇವು ಎಲ್ಲ ಗುರುತಿದ್ದು ನಾವು ಮಾಡೋದಿಲ್ಲ ಮೇಡಮ್. ದೀಪಾ ನನಗಾದ್ರೂ ಡಾಕ್ಟರ್ ಹೇಳಿದ್ದಾರೆ, ಎಡಗಾಲು ತುಂಬಾ ನೋಸುತ್ತಿದೆ ಅದರ ಗಾದಿ ಸೌಕಳಿ ಬಂದಿದೆ, ಸ್ವಲ್ಪ ದಿವಸದಲ್ಲಿ ಆಪರೇಷನ್ ಮಾಡ್ಕೋತಾರಂತ ಹೇಳಿದ್ದಾರೆ. ಆದರೆ ನಾನು ಹೋದ ತಿಂಗಳಲ್ಲಿ ನೀವು ಆಯುರ್ವೇದದ್ದು ಹೇಳಿದ್ರಲ್ಲ, ಏನದು ಎಲ್ಲಾ ಮಸಾಜ್ ಮಾಡ್ತಾರ, ಪಂಚಕರ್ಮ ಮಾಡಿಕೊಂಡೆ ಮೇಡಮ್. ಪಂಚಕರ್ಮ ಮಾಡಿಕೊಂಡರೂ ನನ್ನ ಕಾಲು ನೋವು ಕಮ್ಮಿ ಆಗಿಲ್ಲ ಮೇಡಮ್. ದೀಪಾ ಅದಕ್ಕೆ ಆಪರೇಷನ್ ತಡೆಗಟ್ಟಬೇಕಾದರೆ ಇವಾಗ ಇನ್ನು ಮುಂದೆ ನಾನು ಎಲೆ ಸುಣ್ಣವನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೇನೆ. ಕಷಾಯವನ್ನು ತೆಗೆದುಕೊಳ್ಳುತ್ತೇನೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಮೇಡಮ್ ಅವರು ಹೇಳಿದ್ದನು ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಹೆಲ್ತ್ ಇದು ಇರೋದ್ರಲ್ಲಿಂದ ಮಲ್ಕೊಂಡೆ ಎಲ್ಲ ಕೇಳಿದೆ ನಾನು. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ತುಂಬಾ ನೋಸುತ್ತಿದೆ ಇವಾಗ. ನಾನು ಸ್ವಲ್ಪ ನಡಿಗೆಯಲ್ಲಿನೂ ತುಂಬಾ ಬದಲಾಗಿದೆ. ಈಗ ಪಂಚಕರ್ಮನೂ ಆದರೂ ಸುಧಾ ನುಸುತ್ತಿದೆ. ಇನ್ನು ಮುಂದೆ ಏನು ಮಾಡಬೇಕನ್ನೋದು ಕೇಳುತ್ತೇನೆ ದೀಪಾ ನಿಮಗೆ. ಆಯ್ತಮ್ಮ ಸರಿ. ನಾನ್ ಏನ್ ಸಜೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ, ಆಪರೇಷನ್ ಅನ್ನೋದು ಯಾವತ್ತೂ ಮಾಡಿಸ್ಕೋಬೇಡಿ. ನಮ್ಮ ಫ್ರೆಂಡ್ ಒಬ್ರು ಇದಾರೆ, ಅವ್ರ ಅಮ್ಮ ಯೋಗ ಆಂಟಿ ಅಂತ. ಅವ್ರು ತುಂಬಾ ನಮ್ಮ ಫ್ಯಾಮಿಲಿಯರ್ ಫ್ರೆಂಡ್ ತರನೇ. ಅವ್ರು ಏನು ಅಂತಂದ್ರೆ ಆಪರೇಷನ್ 2 ನೀರ್ ಪೈನ್ ರಿಪ್ಲೇಸ್ ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ನಾರ್ಮಲ್ ಆಗಿ ಕುತ್ಕೊಳ್ಳೋಕ್ ಆಗೋದಿಲ್ಲ, ಚೇರ್ ಮೇಲೆ ಕುತ್ಕೋಬೇಕು. ಅದು ಮತ್ತೆ ಕಾಲನ್ನ ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಲೈಫ್ ಲಾಂಗ್ ಹಾಗೆ ಕುತ್ಕೋಬೇಕು. ಮತ್ತೆ ನಮ್ಮನೇಲಿ ನಮ್ಮ ಅಮ್ಮಂಗೂ ಹೇಳಿದ್ರು ರಿಪ್ಲೇಸ್ ಮಾಡಿಸ್ಬೇಕು ಅಂತ. ನಾವ್ ರಿಪ್ಲೇಸ್ ಮಾಡಿಸ್ಲಿಲ್ಲ. ಆಪರೇಷನ್ ಅಂತ ಹೋದ್ರೆ ನೀವು ತುಂಬಾ ಸಫರ್ ಮಾಡ್ತೀರಾ. ಅದು ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೇನೂ ಇರಬಹುದು. ಸಕ್ಸಸ್ ಆದ್ರೂನು ವೇಸ್ಟ್, ಸಕ್ಸಸ್ ಆಗದೆ ಇದ್ರೂನು ವೇಸ್ಟ್ ಅಂತಾನೆ ಹೇಳಿಕ್ ಇಷ್ಟಪಡ್ತೀನಿ. ಒಂದು ಸರಿ ನಮ್ ದೇಹದಲ್ಲಿ ಯಾವ್ದಾದ್ರು ಬಾಡಿಯನ್ನ ಆಪರೇಷನ್ ಅಂತ ಮಾಡಿಸಿದಾಗ ಅದ್ ನಿಜವಾಗ್ಲೂ ಡ್ಯಾಮೇಜ್, ಅದೊಂದು ಸ್ಕ್ರಾಪ್ ಅಂತಾನೆ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸೊ ಯಾರುನು ಆಪರೇಷನ್ ಅಂತ ಹೋಗ್ಬೇಡಿ. ಈಗ 2-3 ಲಕ್ಷ, ನಮ್ಮ ಅಮ್ಮಂದಕ್ಕೆ 3 ಲಕ್ಷ ಹೇಳಿದ್ರು ಮಂಡಿ ಚಿಪ್ ಅನ್ನ ಚೇಂಜ್ ಮಾಡೋದಕ್ಕೋಸ್ಕರ. ನಾವು ದುಡ್ಡಿಗಂತ ಯೋಚನೆ ಮಾಡ್ಲಿಲ್ಲ. ಅವ್ರಿಗೆ ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಆಮೇಲೆ ಮತ್ತೆ ಹಿಂಗೆ ನಿಂತ್ಕೋಬೇಕು, ಅದೆಲ್ಲ ರಾಡ್ ಎಲ್ಲ ಹಾಕಿರ್ತಾರೆ. ಸೊ ಅದೆಲ್ಲ ಅಷ್ಟೊಂದು ರಿಸ್ಕ್ ಬೇಕಾ, ಮತ್ತೆ ಅದ್ ಪೇನ್ ಎಲ್ಲ ಸಹಿಸ್ಕೊಳಕ್ ಆಗಲ್ಲ. ಒಂಚೂರು ಏನು ಬಡಿಬಾರ್ದು, ಸ್ಟೆಪ್ಸ್ ಎಲ್ಲ ಹತ್ಲಿಕ್ ಆಗೋದಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ನಾವ್ ಸುಮ್ನೆ ಮಂಡಿ ಚಿಪ್, ಅವ್ರು ಡಾಕ್ಟರ್ ಹೇಳ್ತಾರೆ, ಅವ್ರಿಗೆ ದುಡ್ಡು ಬರ್ಬೇಕಲ್ಲ, ಸೊ ಅದಕ್ಕೆ ಅವ್ರು ಹಾಗೆ ಹೇಳ್ಬಿಡ್ತಾರೆ. ಇದನ್ನೇ ನಾವ್ ಮನೇಲಿ ಈ ತರ ಟ್ರೀಟ್ಮೆಂಟ್ ನೋಡಿ, ಹಿಂದಿನ ಕಾಲದಲ್ಲೆಲ್ಲ 70-80 ವರ್ಷ ಆದ್ರೂ ಅವ್ರಿಗೆಲ್ಲ ಯಾವ್ದು ಈ ತರ ನೀ ಚಿಪ್ ಚೇಂಜ್ ಮಾಡೋದು ಅದೆಲ್ಲ ಏನೇನು ಇರ್ಲಿಲ್ಲ. ಈಗೆಲ್ಲ ಅದೊಂಥರ ಇದಾಗ್ಬಿಟ್ಟಿದೆ, ಫ್ಯಾಷನ್ ಆಗ್ಬಿಟ್ಟಿದೆ. ಸೊ ಆತರ ಯಾರೇ ಆಪರೇಷನ್ ಮಾಡಿಸ್ಕೋಬೇಕನ್ನೋ ಒಂದ್ ಪರಿಸ್ಥಿತಿ ಬಂದ್ರುನು ಸಹ ಯಾರು ಆಪರೇಷನ್ ಮಾಡಿಸ್ಕೋಬೇಡಿ. ನಾನೊಬ್ರು ಆಪರೇಷನ್ ಮಾಡಿಸ್ಕೊಂಡವ್ರು ನೋಡಿದೀನಿ ನಮ್ ರಿಲೇಷನ್ ಅಲ್ಲಿ. ಅವ್ರು ಬೆಡ್ ರಿಡನ್ ಆಗೇ ಇದ್ದಾರೆ, ಎಲ್ಲೂ ಓಡಾಡಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ, ಏನು ಮಾಡ್ಲಿಕ್ ಆಗಲ್ಲ, ಬೆಡ್ ರಿಡನ್ ಆಗೇ ಇದ್ದಾರೆ ಅವರು.
ಹಾಸನದಲ್ಲಿ ಇದ್ದಾರೆ ನಮ್ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ರಿಲೇಷನ್. ಸೊ ಈ ತರ ಯಾರು ಮಾಡ್ಸ್ಕೋಬೇಡಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಏನೋ ತುಂಬಾ ನೋವಿದ್ಯಾ, ಪಂಚಕರ್ಮಕ್ ಹೋಗಿ ಅಲ್ಲಿ ನಿಮ್ಗೆ ಮಸಾಜ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನಾ ಹೇಳ್ದೆಲ್ಲ ಬಸ್ತಿ ಮತ್ತೆ ಈ ವಿರೇಚನ ಅಲ್ಲೆಲ್ಲ ಸ್ವಲ್ಪ ಸ್ಟೀಮ್ ಕೊಡ್ತಾರೆ, ನಿಮ್ ಕಾಲಿಗೆ ಸ್ಟೀಮ್ ಕೊಡ್ತಾರೆ, ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾರೆ. ಈ ತರ ಮಾಡಿಸ್ಕೊಳ್ಳೋದ್ರಿಂದ ಏನೇ ಪೇನ್ಸ್ ಇದ್ರು ನಿಮ್ ನಿಜವಾಗ್ಲೂ ರಿಲೀಫ್ ಆಗುತ್ತೆ. ಯಾವ್ದೇ ಒಂದೇ ಸರಿ ಕಮ್ಮಿ ಆಗಲ್ಲ, ನೀವು ಒಂದು ಹೋಗ್ಬೇಕು, ಒಂದು 8-10 ಸಿಟ್ಟಿಂಗ್ಸ್ ಹೋಗ್ಬೇಕು, ಅವಾಗ ಕಡಿಮೆ ಆಗುತ್ತೆ. ಇಲ್ಲ ನಮ್ಮ ಮರ್ಮ ಚಿಕಿತ್ಸೆಯಲ್ಲಿ ರೂಪಾ ಮೇಡಮ್ ಕೆಲವು ಸೀಕ್ರೆಟ್ ಪಾಯಿಂಟ್ಸ್ ಅನ್ನ ನಿಮ್ಗೆ ಪ್ರೆಸ್ ಮಾಡಿ ಹೇಳ್ತಾರೆ, ಯಾವ ತರ ಹಿಂಗ್ ಮಾಡ್ಕೋಬೇಕು, ಕೆಲವು ಎಕ್ಸರ್ಸೈಸ್ ಎಲ್ಲ ಹೇಳ್ತಾರೆ. ಅಂತದಕ್ಕೆಲ್ಲ ಹೋಗಿ. ದಯವಿಟ್ಟು ಯಾರು ಯಾವ್ದೇ ಆಪರೇಷನ್ ಅನ್ನ ಮಾಡಿಸ್ಕೋಬೇಡಿ. ನೀ ಜಾಯಿಂಟ್ ಅಂತ ಬಂದಾಗ ಅದು ತುಂಬಾ ನೋಡಿ ಎಷ್ಟೊಂದು ಇಂಪಾರ್ಟೆಂಟ್. ನೀ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಮ್ ಕಾಲ್ ಮೇಲೆ ನಾವ್ ನಿಂತ್ಕೋಬೇಕು ಅಂತ ಹೇಳ್ತಾನೆ ಇರ್ತಾರಲ್ಲ, ಈಗ ನಮ್ ಕಾಲನ್ನೇ ಡ್ಯಾಮೇಜ್ ಮಾಡಿ ಇಟ್ಬಿಟ್ರೆ ನಾವ್ ಯಾರ್ ಕಾಲ್ ಮೇಲೆ ನಿಂತ್ಕೋಬೇಕಲ್ಲ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತೂನು ಆಪರೇಷನ್ ಅಂತ ಹೋಗ್ಬೇಡಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಓಕೆ Right. ದೀಪಾ. ಓಕೆ ದೀಪಾ, ಅದೇ ಇವಾಗ ತುಂಬಾ ಪಂಚಕರ್ಮ ಆದ್ರೂ ತುಂಬಾ ನುಸ್ತಾ ಇದೆ. ಅದಕ್ಕೆ ಇನ್ನು ಬೇರೆ ಏನ ಮಾಡ್ಬೇಕಂದು ಕೇಳುತ್ತೇನೆ. Yes. ಆಯಿಲ್ ಈಗ ಸುಜಾತಮ್ಮ ಏನ್ ಅಂದ್ರೆ ನೀವು ಮಂಡಿ ನೋವು ಲೆಫ್ಟಾ ರೈಟಾ, ಎಡಗಡೆನಾ ಬಲಗಡೆನಾ ಬರೋದು? ಎಡಗಡೆದು ಸರ್, ಲೆಫ್ಟ್. ಎಡಗಡೆ. ಓಕೆ. ಬಲಗಡೆ ಚೆನ್ನಾಗಿದ್ಯಾ? ಬಲಗಡೆ ತುಂಬಾ ಚೆನ್ನಾಗಿದೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಎಡಗಡೆ ಪ್ರಾಬ್ಲಮ್ ಇದೆ ಅಂದ್ರೆ ಮಂಡಿ ಆ ಚಿಪ್ ಹತ್ರ ನೋವು ಬರ್ತಾ ಇದೆಯಾ? ಓಕೆ ಸರ್. ಬೆಂಡ್ ಮಾಡಕ್ ಆಗ್ತಾ ಇದೆಯಾ? ನೆಲಕ್ಕೆ ಕೂಡಲಿಕ್ಕೆ ಬರೋದಿಲ್ಲ ಸರ್, ಬೆಂಡ್ ಆಗೋದೇ ಇಲ್ಲ ಅದು ಎಡಗಾಲು. ರೈಟ್. ಆಯ್ತು. ಆ ಜಾಯಿಂಟ್ ಪೇನ್ಗೆ, ಮಂಡಿ ನೋವಿಗೆ ಒಂದು ಮುದ್ರೆ ಹೇಳಿದೀವಿ, ಅದೊಂದು. ಎರಡನೇದು ಚೆನ್ನಾಗಿ ನೀರು ಕುಡಿಬೇಕು. ಎಷ್ಟು ನೀರು ಕುಡಿತಾ ಇದ್ದೀರಾ ದಿವಸಕ್ಕೆ? ತುಂಬಾ ನೀರ್ ಕುಡಿತೀನಿ ಸರ್, ನನ್ 4.5 ಲೀಟರ್ ಮೇಲೆ ಹೋಗುತ್ತಿದೆ ನೀರು. ಓಕೆ, ಅದೊಂದಾಯ್ತು. ಆಮೇಲೆ ಎಣ್ಣೆಗಳು ಚೇಂಜ್ ಮಾಡಿದ್ರಾ? ಆಯಿಲ್ ಚೇಂಜ್ ಮಾಡಿದ್ರಾ? ಹೋ ಸರ್, ಅವರು ಇದು ಮಸಾಜ್ ಆಯಿಲ್ ಕೊಟ್ಟಿದ್ದಾರೆ ಸರ್. ಅಲ್ಲ, ನೀವು ತಿನ್ನೋ ಆಯಿಲ್ ಏನ್ ಆಯಿಲ್ ತಿಂತಾ ಇದ್ರಿ? ಅದು ಚೇಂಜ್ ಮಾಡಿಲ್ಲ ಸರ್, ರಿಫೈನ್ಡ್ ಆಯಿಲ್ ತಿಂತೀವಿ ನಾವು. ಅದಕ್ಕೆ ಅದೇ ಅಲ್ಲಿ ಪ್ರಾಬ್ಲಮ್ ಇರೋದು. ರಿಫೈನ್ಡ್ ಆಯಿಲ್ ರಿಫೈನ್ಡ್ ಆಯಿಲ್ ತಿನ್ನಬಾರ್ದು. ನಾವು ಇಷ್ಟು ಕಾರ್ಯಕ್ರಮ ಆಲ್ಮೋಸ್ಟ್ 365 ಕಂಪ್ಲೀಟ್ ಆಗ್ತಾ ಇದೆ, ಇನ್ನೂ ನೀವು ರಿಫೈನ್ಡ್ ಆಯಿಲ್ ತಿಂತಾ ಇದ್ರೆ ನಾನು ಏನ್ ಹೇಳ್ಬೇಕು ಹೇಳಿ? ಜಾಯಿಂಟ್ ಪೇನ್ಗೆ ಅದು ಒಂಥರ ದುಶ್ಮನ್ ತರ ತಾಯಿ. ಅದು ರಿಫೈನ್ಡ್ ಆಯಿಲ್ ಅದು ವೈರಿ ಅಂತಾನೆ ಹೇಳ್ಬೇಕು. ಜಾಯಿಂಟ್ ಪೇನ್ಗೆ ಅದು ವೈರಿ. ಅದು ನೀವು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸಮಗ್ರ ಸ್ವಾಸ್ಥ್ಯ ಸೆಂಟರ್ ನೀವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ವಿ. ನೀವೇ ರಿಫೈಂಡ್ ಆಗಿದ್ರೆ ಇನ್ನು ಬೇರೆಯವ್ರಿಗೆ ಏನ್ ಹೇಳ್ತೀರಿ? ಇಲ್ಲ, ಇನ್ನ ಅದು ಮುಗಿಸ್ತೀನಿ ಸರ್, ಮುಗಿಸಿ ತಕ್ಷಣ ಇವತ್ತೇ ಬದಲಾವಣೆ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಸರ್. ಯಾವುದೇ ರಿಫೈನ್ಡ್ ಆಯಿಲ್ ಇಲ್ಲ, ಗಾನ್ ಆಯಿಲ್ ಸಿಗತ್ತೆ, ಅದನ್ನು ಬಳಸ್ಕೊಳ್ಳಿ. ನಮ್ಮ ಇದೊಂದು ಕಾರಣ ನಿಮ್ಮ ಮಂಡಿ ನೋವಿಗೆ, ಇದೊಂದು ಕಾರಣ ಹೇಳ್ತಾ ಇದ್ದೀನಿ ನಾನು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ರಕ್ತ ಪ್ರವಾಹ ಸರಿಯಾಗಿ ಆಗ್ತಾ ಇಲ್ಲ ಅಲ್ಲಿ. ಅಂದ್ರೆ ಈಗಾಗಲೇ ಮೇಡಮ್ ಹೇಳಿದ್ರಲ್ಲ, ಯೋಗಾಸನಗಳು ಮಾಡಬೇಕು, ಮೂವ್ಮೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಯಾವಾಗಲೂ ಹೆಚ್ಚಾಗಿ ಕೂತ್ಕೊಂಡೋದು ಅವಾಯ್ಡ್ ಮಾಡಬೇಕು. ಸ್ವಲ್ಪ ಓಡಾಡ್ತಾ ಇರಬೇಕು. ಇದೆಲ್ಲ ಬೇಕಾಗಿರುತ್ತೆ. ಇವೆಲ್ಲ ಅಂಶಗಳು ಒಂದೊಂದೊಂದು ಅಂದ್ರೆ ಆ್ಯಡ್ ಮಾಡ್ತಾ ಹೋದ್ರೆ ಸುಮಾರಿದೆ. ಮುದ್ರಾ ಮಾಡ್ತಾ ಇದ್ರಾ? ನಾವೆಲ್ಲರಂತ ಏನ್ ಮುದ್ರಾ ಹೇಳಿದೀವಿ ಇದಕ್ಕೂ ಮಂಡಿ ನೋವಿಗೆ? ಸ್ವಲ್ಪ ತೋರಿಸಿ ಸರ್, ನಾ ಮಾಡುತ್ತೇನೆ. ನಾವು ತೋರ್ಸಲ್ಲ, ಯಾಕಂದ್ರೆ ನಾವು ತೋರ್ಸಲ್ಲ. ಆಯ್ತು, ಎಲ್ಲ ತೋರ್ಸೋದೆಲ್ಲ ಆಯ್ತು. ನೀವು ತೋರ್ಸಿದ್ರೆ ನಾವು ಕೇಳ್ಕೊಂತೀವಿ ಅಷ್ಟೇ. ನಾವು ಆಡಿಯನ್ಸ್, ನೀವು ಮಾಸ್ಟರ್. ಈಗ ಅಷ್ಟೇ, ನೀವೇ ತೋರಿಸಿ. ಇಲ್ಲ ಸರ್, ಮಾಡುತ್ತೇನೆ ಸರ್, ಮಾಡುತ್ತೇನೆ. ನೀವು ಆ ವಿಡಿಯೋ ನೋಡ್ಬೇಕು. ವಿಡಿಯೋ ಎಷ್ಟು ಸರಿ ಆ ವಿಡಿಯೋಗಳಲ್ಲಿ ಹೇಳಿ ನಮ್ಗೆ ಒಂಥರ ಅದೇ ಈ ಶಂಖ ಊದ್ತಾರೆ ನೋಡಿ, ಶಂಖ ಆ ತರ ಮಾಡಿ ಸಾಕಾಗ್ಬಿಟ್ಟಿದೆ. ಸಮುದ್ರ ಚಿಕಿತ್ಸೆ ಮಾಡ್ಕೊಡ್ತಾ ಇದ್ರಾ? ಮಾಡ್ತೀನಿ ಸರ್, ನಿಮ್ಗೆ ಹೇಳಿದ್ನಲ್ಲ. ಸಮುದ್ರವನ್ನು ಮಂಡಿ ಹತ್ರ ಚೆನ್ನಾಗಿ ಮಸಾಜ್ ಮಾಡಿದ್ರಾ? ಮಾಡಿತೀನಿ ಸರ್. ಸಮುದ್ರವನ್ನು ಮಂಡಿ ಹತ್ರ ಪ್ಯಾಕ್ ಮಾಡಿ, ಒಂದು ಮೂತ್ರದ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಇಟ್ಕೋಬೇಕಾಗತ್ತೆ. ಅದು ಪ್ಯಾಕ್ ಏನ್ ಮಾಡಿಲ್ಲ ಸರ್, ಆದ್ರೆ ಸ್ನಾನಕ್ಕಿಂತ ಮೊದಲು ಹಚ್ಚಿ ಆಮೇಲೆ ಸ್ನಾನ ಮಾಡುತ್ತೇನೆ ಸರ್.
ಹಚ್ಚೋದಂದ್ರೆ ಎಷ್ಟು ಹೊತ್ತು ಇಟ್ಕೊಂತೀರಿ ಆ ತರ ಹಚ್ಚಿದ್ಮೇಲೆ? ಒಂದ್ ಸ್ವಲ್ಪ ಬಾತ್ರೂಮ್ ಸ್ವಚ್ಛ ಮಾಡುವರ ತನಕ ಅಷ್ಟೇ ಇರ್ತದ ಸರ್ ಇಲ್ಲ ಹಚ್ಕೊಂಡ ಇಲ್ಲ ಮೇಲೆ. ಇಲ್ಲ ಇಲ್ಲ ಆ ಥರ ವರ್ಕ್ ಆಗಲ್ಲ ಅದು. ಚೆನ್ನಾಗಿ ಒಂದು ಮತ್ತೆ ಪ್ಯಾಕ್ ಮಾಡಿಕೊಂಡು ಸುತ್ತು ಇಡಬೇಕು, ಒಂದು 1 ಅವರ್ 2 ಅವರ್ಸ್ ಇಡಬೇಕು ಅದು. ಹೌದ್ರಿ. ಹ್ಮ್ ಹ್ಮ್ ಇವೆಲ್ಲಾನು ನೀವು ಒಂದ್ಸರಿ ಮತ್ತೆ ವಿಡಿಯೋದಲ್ಲಿ ನೋಡ್ಬೇಕು ಎಲ್ಲ. ಈಗ ನೋಡ್ತೀನಿ sir. ಮುದ್ರೆ ಯಾರು ಹೇಳ್ತಾರೆ ಇದು? ಜಾಯಿಂಟ್ ಪೇನ್ಸ್ ಮುದ್ರಾ ಹೆಸರೇನು? ಮುದ್ರಾ ಹೇಗೆ ಮಾಡೋದು ತೋರಿಸಿ. ಗುರುಜಿ ಮುದ್ರಾ ಹೆಸರು ಸರಸರ ಮುದ್ರಾ ಅಂತ. ಸರಸರ ಮುದ್ರನು ಒಳ್ಳೇದೆ. ಇನ್ನೊಂದು ಮುದ್ರಾ ಶುದ್ಧಿ ಮುದ್ರಾ, ವಾಯು ಮುದ್ರಾ, ಅಪಾನ ವಾಯು ಮುದ್ರಾ, ಇದೆಲ್ಲ ಜಾಯಿಂಟ್ ಪೇನ್ಗೆ ತುಂಬಾ ವರ್ಕ್ ಮಾಡುತ್ತೆ ಗುರುಜಿ. ವಾಯುಮುದ್ರಾ, ಅಪಾನ ವಾಯುಮುದ್ರಾ ನೋವುಗಳು ಕಡಿಮೆ ಮಾಡುತ್ತೆ. ಆದ್ರೆ ಸ್ಪೆಸಿಫಿಕ್ ಮುದ್ರಾಸು ಸರಸರ ಮುದ್ರಾ ಒಂದು, ಇನ್ನೊಂದು ಮುದ್ರಾ ಇದೆ ನೋಡಿ. ಶುದ್ಧಿ ಮುದ್ರಾ ಗುರುಜಿ. ಶುದ್ಧಿ ಮುದ್ರಾ ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಇನ್ನೊಂದು ಮುದ್ರಾ ಇದೆ ಗುರುಜಿ. ಇದು ಎಕ್ಸರ್ಸೈಸ್ ಏನ್ ಗೊತ್ತಾ, ಈ ಮಂಡಿ ಮೇಲೆ ನಾವ್ 2 ಕೈಯನ್ನ ಮಂಡಿ ಮೇಲೆ ಇಟ್ಕೊಂಡು ಈ ತರ ಸ್ವಲ್ಪ ರೊಟೇಟ್ ಮಾಡ್ಬೇಕು ಲೈಟ್ ಆಗಿ. ಅದು ಮಾಡೋದು ತುಂಬಾ ರಿಲೀಫ್ ಆಗುತ್ತೆ ಗುರುಜಿ. ಇದನ್ನ ಡೈಲಿ ಮಾಡ್ಬೇಕು. ಮಾಡ್ತೇನ್ರಿ ದೀಪಾ. ಇದನ್ನ ಮಂಡೆ ಮೇಲೆ ಕೈ ತೋರಿಸಿ. ಎರಡು ಮುದ್ರಾ ತೋರಿಸಿ. ಈಗ ಮುದ್ರಾ ತೋರಿಸಿ ಅವ್ರಿಗೆ. ಆಕ್ಚುಲಿ ತೋರಿಸಬಾರ್ದು, ಆದ್ರೆ ಏನೋ ಒಂದು ಸರಿ, ಇವತ್ತು ಲಾಸ್ಟ್ ಫೈನಲ್ ನಿಮ್ಗೆ ಒಂದು ಆಪ್ಷನ್ ಕೊಡ್ತಾ ಇದ್ವಿ. ಅದಕ್ಕೆ ತೋರಿಸ್ತಾ ಇದ್ವಿ. ಆಯ್ತು ತೋರಿಸಿ. ಸರಸರ ಮುದ್ರಾ ತೋರಿಸಿ. ಸರಸರ ಮುದ್ರಾ. ಗುರುಜಿ ನಾನಿದು ಎಕ್ಸರ್ಸೈಸ್ ತೋರಿಸ್ತಾ ಇದ್ದೆ. ರೈಟ್. ಈ 2 ಕೈಗಳನ್ನ ಇಲ್ಲಿ ಇಟ್ಕೊಂಡು ಮಂಡಿ ಮೇಲೆ ನಿಧಾನಕ್ಕೆ ನಾವು ರೊಟೇಟ್ ಮಾಡ್ಬೇಕು. ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅನ್ನ ಮೂವ್ಮೆಂಟ್ ಮಾಡ್ಬೇಕು. ಮತ್ತೆ ನಮ್ಮ ಪಾದದ ಮೇಲೆ, ಸೈಡ್ ಪಾದದ ಮೇಲೆ ನಿಂತ್ಕೊಂಡು ಸ್ವಲ್ಪ ನಾವು ವಾಕ್ ಮಾಡ್ಬೇಕು. ಅವಾಗ ಸ್ವಲ್ಪ ಪೇನ್ ಕಮ್ಮಿ ಅನ್ಸುತ್ತೆ. ಆಮೇಲೆ ಸರಸರ ಮುದ್ರಾ ತೋರಿಸಿ. ಗುರುಜಿ ಇರುತ್ತಲ್ಲ 2ನು, ಇದು ವಿ ಶೇಪ್ ಬರ್ಬೇಕು. ಇವೆರಡು ಸಪರೇಟ್, ಇಲ್ಲಿ ವಿ ಶೇಪ್ ಅಲ್ಲಿ ಹಿಂಗ್ ಬರ್ಬೇಕು. ಇದು ಹೆಬ್ಬೆರಳಿರುತ್ತಲ್ಲ ಅದನ್ನ ಇಲ್ಲಿ ಟಚ್ ಮಾಡ್ಬೇಕು. ಇದು ಏನೇ ಟಾಕ್ಸಿನ್ಸ್ ಇದ್ರೂನು ಇದು ಹೊರಗಡೆ ಹಾಕುತ್ತೆ. ನಮ್ಮ ಬಾಡಿಯಲ್ಲಿ ಯಾವುದೇ ಟಾಕ್ಸಿನ್ಸ್ ಇದ್ರೂನು ಸಹ ಇದು ಹೊರಗಡೆ ಹಾಕುತ್ತೆ. ತುಂಬಾ ಎನರ್ಜೆಟಿಕ್ ಆಗಿರುವಂತ ಮುದ್ರಾ ಇದು. ಅದು ಶುದ್ಧಿ ಮುದ್ರಾ ನೀವು ತೋರಿಸ್ತಾ ಇರೋದು. ಶುದ್ಧಿ ಮುದ್ರಾ ಬೇಡ, ಜಸ್ಟ್ ಸರಸರ ಮುದ್ರಾ ತೋರಿಸಿ. ನೀವೆಲ್ಲದು ಶುದ್ಧಿ ಮುದ್ರಾ ಅಂದ್ರೆ ಈಗ ಮಾಡ್ಕೊಂಡು ಈಗ ಇಡ್ತಾ ಇದ್ರಲ್ಲ. ಈಗ ಶುದ್ಧಿ ಮುದ್ರಾ ಏನ್ ಬೇಡ ಅವ್ರಿಗೆ. ಶುದ್ಧಿ ಮುದ್ರಾ ಪ್ರಾಕ್ಟೀಸ್ ಮಾಡ್ಬೋದು ಆದ್ರೂ, ಬಟ್ ಸರಸರ ಮುದ್ರಾ, ಜಸ್ಟ್ ಸರಸರ ಮುದ್ರಾ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಹೀಗೆ ವಿ ಶೇಪ್ ಮಾಡೋದು ಅಷ್ಟೇ. ಹೀಗೆ ಇಟ್ಕೋಬೇಕಷ್ಟೇ. ಕಾಣಿಸ್ತಾ ಇಲ್ಲ ಸರ್, ಕಾಣಿಸ್ತಾ ಇಲ್ಲ. ಇದು ವಿಡಿಯೋ ಬಂದಿದೆ ನೋಡಿ ಅಮ್ಮ. ಯಾಕಾಗಲ್ಲ? ನಾನು ನಿಮ್ಗೆ ಮಾಡಿ ಹಾಕ್ತೀನಿ ಅಲ್ಲ ಮೇಡಮ್ ತೋರಿಸಿ. ಸೊ ನಿಮ್ಗೊಂದು ಆಪ್ಷನ್ ಕೊಡ್ತಾ ಇದೆ, ತೋರಿಸಿ. ಸ್ವಲ್ಪ ಮೇಲೆ ತೋರಿಸಿ, ನೀಟಾಗಿ ತೋರಿಸಿ. ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇಲ್ಲ ಸರ್. ಹೇಳಿ. ಒಂದು ನಿಮಿಷ. ಈಗ ತೋರಿಸಿಮ್ಮ ಒಂದ್ಸರಿ. ಈಗ ಕಾಣಿಸ್ತಾ ಇದೆಯಾ? ಹಾ ಕಾಣಿಸ್ತಾ ಇದೆ ಸರ್. ವಿ ಶೇಪ್. ಕರೆಕ್ಟ್. ವಾಯು ಮುದ್ರಾನು ಮಾಡ್ಬೋದು ಗುರುಜಿ. ವಾಯು ಮುದ್ರಾನು ಮಂಡಿ ನೋವಿಗೆ. ಅದು ವಾಯುಮುದ್ರ ಅಲ್ಲ, ಅದು ತಪ್ಪು. ಇದು ವಾಯುಮುದ್ರ ಅಲ್ಲ, ಅದು ಜ್ಞಾನ ಮುದ್ರ. ಅದು ವಾಯುಮುದ್ರ ಬೇರೆ. ಆಮೇಲೆ ಕೀಲ ಮುದ್ರ ತೋರಿಸಿ. ಕೀಲ ಮುದ್ರ ಯಾರಿಗಾನ ಗೊತ್ತಾ? ಗೊತ್ತಿಲ್ಲ. ಕೀಲ ಮುದ್ರ ಯಾರು ಗೊತ್ತು? ದೀಪಾ ಮೇಡಮ್ ನಿಮ್ಗೆ ಗೊತ್ತಾ ಕೀಲ ಮುದ್ರ? ಇಲ್ಲ ಗುರುಜಿ. ಜಾಯಿಂಟ್ ಪೇನ್ ಮುದ್ರಾ. ಜಾಯಿಂಟ್ ಪೇನ್ ಮುದ್ರಾ, ಕೀಲ ಮುದ್ರಾ.
ಹ್ಮ್ ಆಯ್ತು. ಟೋಟಲಿ ಇನ್ನು ಮತ್ತೆ ಒಂದ್ಸರಿ ಇನ್ನೊಂದು 365 ಆಗ್ಬೇಕೀಗ ಇಮಿಡಿಯೇಟ್. ಹೌದ್ ಹೌದ್ರಿ ಸರ್. ಇಲ್ಲಾಂದ್ರೆ ಇದು ಎಕ್ಕಿಲ್ಲ ಇನ್ನು ತಲೆಗೆ ಹೋಗಿಲ್ಲ ಸರಿಯಾಗಿ ಎಲ್ಲರಿಗೂ. ಹ್ಮ್ ಟೆಸ್ಟ್ ಇದೆ ಗುರುಜಿ, ಟೆಸ್ಟ್ ಇದೆ ಅಂದ್ರೆ ಪ್ರಿಪೇರ್ ಆಗಿ ನಾವು ಎಲ್ಲ ನಾನು ಹೇಳಿದಲ್ಲ, ನೀವೇ ಹೇಳ್ಬೇಕೆಲ್ಲ, ನಾನು ಹೇಳಲ್ಲ ಅಂತ ಹೇಳಿದಲ್ಲ. ನಾನು ಮತ್ತೆ ಏನು ಯಾವ್ದು ಟೀಚ್ ಮಾಡಲ್ಲ, ನೀವೇ ಟೀಚ್ ಮಾಡ್ತಾ ಹೋಗ್ಬೇಕಷ್ಟೇ. ನೈ ಸರ್, ಪ್ಲೀಸ್ ಒಂದ್ಸಲ ರಿಪೀಟ್ ಮಾಡಬೇಕು ನೀವು. ನೋಡಿ, ಕೀರ್ಲ ಮುದ್ರಾ ಹ್ಮ್ ಇದರಲ್ಲಿ ಎಡಗೈಯಲ್ಲಿ ಹ್ಮ್ ಆಕಾಶ ಮುದ್ರಾ, ಬಲಗೈಯಲ್ಲಿ ಹ್ಮ್ ಪೃಥ್ವಿ ಮುದ್ರಾ. ಇದನ್ನು ಹ್ಮ್ ಕೀರ್ಲ ಹ್ಮ್ ಮುದ್ರಾ ಅಂತ ಹೇಳೋದು. ಹೀಗೆ ಮಾಡ್ಕೊಂಡು ಒಳ್ಳೇದು. ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು 30 ನಿಮಿಷ 40 ನಿಮಿಷ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿ, ನಿಮ್ಮ ಮಂಡಿ ನೋವು ಸಾಲ್ವ್ ಆಗತ್ತೆ. ಇಲ್ಲಾಂದ್ರೆ ಓಕೆ ಸರ್. ಇನ್ನೊಂದು ಮುದ್ರಾ ಈ ರೀತಿಯಲ್ಲಿ ನೋಡಿ, ವಿ ಶೇಪ್. ಹ್ಮ್ ವಿ ಶೇಪ್ ಅಂದ್ರೆ ಈ ಎರಡು ಬೆರಳು ಒಂದು ಕಡೆ, ಈ ಎರಡು ಬೆರಳು ಒಂದು ಕಡೆ, ಈ ಮಧ್ಯದಲ್ಲಿ ಈ ವಿ ಅಂತ ಬರ್ತದೆ, ವಿ ತರ ಹ್ಮ್ ಮಾಡ್ಕೊಳ್ಳಿ. ಇದು ಎರಡು ಕೈಯಲ್ಲಿ ಈ ತರ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಮಾಡಿ. ಓಕೆ ಸರ್. ಹ್ಮ್ ನೆನಪಿನಲ್ಲಿ ಇಟ್ಟುಕೊಂಡು ಮಾಡುತ್ತೇನೆ ಸರ್. ಹೀಗೆ ಇಟ್ಕೊಂಡು ಹ್ಮ್ ಇದು ತೊಡೆ ಮೇಲೆ ಹೀಗೆ ಇಟ್ಕೊಳ್ಳಿ. ಇದು ಸರಸರ ಮುದ್ರಾ ಇದು. ಹ್ಮ್ ಆಯ್ತಾ? ಅಟ್ಲೀಸ್ಟ್ 2 ಮುದ್ರಗಳು ಮತ್ತೆ ವಾಯು ಮುದ್ರನು ನಂದಾ ಮೇಡಮ್ ಅವರು ಆದ್ರೂ ಫೇಲ್ ಆಗಿದ್ದಾರೆ. ಅದು ತುಂಬಾ ವಿಚಾರಕರ ವಿಷಯ. ನೋಡಿ, ಹೆಬ್ಬೆರಳು ಮೊದಲನೇ ಟಚ್ ಮಾಡಿ, ಆಮೇಲೆ ಕ್ಲೋಸ್ ಮಾಡಿ, ಟಚ್ ಮಾಡಿ ಕ್ಲೋಸ್ ಮಾಡಿ. ಓಕೆ ಸರ್. ಓಕೆ. ಆಯ್ತಾ? ಇಷ್ಟು ಹೇಳ್ಬೋದು. ಇನ್ನೂ ಹೆಚ್ಚಾಗಿ ಹೇಳ್ಬೋದು, ತುಂಬಾ ಹೇಳಿದ್ವಿ, ಮತ್ತೆ ಹೇಳೋದು ಬೇಡ. ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನೀವೇ ಹೇಳ್ತಾ ಹೋಗ್ಬೇಕು, ಪ್ರತಿಯೊಬ್ಬರು ಹೇಳ್ತಾ ಹೋಗ್ಬೇಕು. ಓಕೆ ಸರ್. ಓಕೆ ಸರ್. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರೈಟ್. ಓಕೆ, ಇನ್ಯಾವ್ದಾದ್ರು ಪ್ರಶ್ನೆ ಇಲ್ಲ ಮೇಡಮ್. ಮೇಡಮ್ ಆಪರೇಷನ್ ಬಗ್ಗೆ ಒಂದು ಗಾದೆ ಇತ್ತು, ನೀವು ಆಪರೇಷನ್ ಬೇಡ ಅಂತ ಹೇಳ್ತಿರಲ್ಲ, ನೀವು ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆಯಾ? ಅದೇ ಆಪರೇಷನ್ ಮಾಡಿಸ್ಕೋಬಾರ್ದು ಅನ್ನೋದಕ್ಕೆ ಒಂದು ಗಾದೆ ಇದೆ. ಗಾದೆ ಮಾತು ಹೇಳ್ಬಿಡ್ತೀನಿ. ಆಪರೇಷನ್ ಅಚ್ಚುಕಟ್ಟು, ಆಸ್ಪತ್ರೆಗೆ ಬಿಲ್ ಕಟ್ಟು, ಪೇಷಂಟ್ಗೆ ಚೊಟ್ಟ ಕಟ್ಟು. ಆಪರೇಷನ್ ಅಚ್ಚುಕಟ್ಟು, ಆಸ್ಪತ್ರೆಗೆ ಬಿಲ್ ಕಟ್ಟು, ಪೇಷಂಟ್ಗೆ ಚೊಟ್ಟ ಕಟ್ಟು. ಚೊಟ್ಟ ಕಟ್ಟಂದ್ರೆ ಫೈನಲ್ ಸ್ಟೇಜ್, ಲಾಸ್ಟ್ ಅಂದ್ರೆ ಪಾಡೆ ಅಂತ ಹೇಳ್ತಾರಲ್ಲ, ಲಾಸ್ಟ್ ಸ್ಟೇಜ್ ಗುರುಜಿ. ಅದು ಲಾಸ್ಟ್ ಸಮಾಧಿಸಿ ಹೋಗ್ತಾರೆ, ಚೊಟ್ಟ ಕಟ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಒಂದು ಮಾಡಿ ಮಲಗಿಸ್ತಾರೆ, ಅದ್ರ ಮೇಲೆ ಅದೇನೋ ದಬ್ಬೆ ಎಲ್ಲ ಮಾಡಿ ಮಲಗಿಸ್ತಾರೆ. ಲಾಸ್ಟ್ ಸ್ಟೇಜ್ ಆಪರೇಷನ್ ಅಚ್ಚುಕಟ್ಟು, ಆಸ್ಪತ್ರೆಗೆ ಬಿಲ್ ಕಟ್ಟು, ಪೇಷಂಟ್ಗೆ ಚೊಟ್ಟ ಕಟ್ಟು, ಫೈನಲ್ ಸ್ಟೇಜ್. ಅಷ್ಟೇ. ರೈಟ್. ನಮಸ್ತೆ. ಓಕೆ, ನೆಕ್ಸ್ಟ್ ಜಗದೀಶ್. ನಮಸ್ತೆ ಸರ್. ನಮಸ್ತೆ ಆಲ್. ತುಂಬಾ ಅದ್ಭುತವಾದ ವಿಷಯ ತಿಳಿಸ್ಕೊಟ್ಟಿದ್ದೀರಿ ಸರ್. ನೀವು ಎಲ್ಲಾ ಮುದ್ರೆಗಳ ಬಗ್ಗೆ ಹೇಳಿದಿರಿ, ನೋವುಗಳ ಬಗ್ಗೆ ಹೇಳಿದಿರಿ. ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಯಾರು ಈ ಸೆಷನ್ಸ್ ಅಲ್ಲಿ ಕಂಟಿನ್ಯೂ ಆಗಿ ಅಟೆಂಡ್ ಮಾಡ್ತಾ ಇದ್ದೇವೆ ಅವ್ರೆಲ್ರು ಮತ್ತೆ ನೋವು ಮತ್ತೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಕ್ಲಾಸ್ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ಯಾಕೆಂದ್ರೆ ಅವನ್ನೆಲ್ಲ ನಾವು ಪ್ರತಿದಿನ ಅಳವಡಿಸ್ಕೊಳ್ತಾ ಹೋದ್ರೆ ಯಾವುದೇ ತೊಂದರೆ ಬರೋದಿಲ್ಲ. ಇವಾಗ ನೀವು ಅಷ್ಟೊಂದು ಮುದ್ರೆಗಳನ್ನ ಹೇಳ್ಕೊಟ್ಟಿದ್ರೆ ನಾ ಪ್ರತಿ ಮುದ್ರೆಗಳನ್ನ ನಾನು ಮಾಡ್ತಾ ಇದ್ದೇನೆ ಸರ್. ನನಗೆ ಯಾವುದೇ ಡಿಸೀಸ್ ಇಲ್ಲ. ಯಾಕೆಂದ್ರೆ ಅಷ್ಟ್ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರ. ನಾವು ಅಳವಡಿಸ್ಕೊಳ್ದೇನೆ ಮತ್ತೆ ಕೇಳ್ದ ಅಥವಾ ಕೇಳಿದ್ದೆ ಹಂಗೆ ಸುಮ್ನೆ ಬಿಟ್ರೆ ಏನು ಅರ್ಥ ಇಲ್ಲ ಸರ್. ಇದ್ರಲ್ಲಿ ನೋಡೋದ್ರಲ್ಲಿ ಅರ್ಥ ಇಲ್ಲ, ಕೇಳೋದ್ರಲ್ಲಿ ಅರ್ಥ ಇಲ್ಲ. ಅಷ್ಟೊಂದು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರ. ಇವಾಗ ಮೂತ್ರ ಚಿಕಿತ್ಸೆದ ಬಗ್ಗೆ ಹೇಳ್ಕೊಟ್ಟಿದ್ರೆ ನಾನು ಪ್ರತಿದಿನಾನು ಎದ್ದ ತಕ್ಷಣ 2 ಗ್ಲಾಸ್ ನೀರ್ ಕುಡ್ದು ಅದರಿಂದಾನೇ ಮುಖ ತೊಳ್ಕೊಳ್ತಾ ಇದ್ದೀನಿ. ಮುಖದ ಮೇಲೆ ಒಂದು ಮೊಡವೆಗಳು ಹೇಳ್ತಾ ಇಲ್ಲ ಸರ್. ಇವಾಗ ಪೂರಾ ಸಂಪೂರ್ಣ ನಿಂತೋಗಿದೆ. ಇದುವರೆಗೂ ನನಗೆ ರಕ್ತ ಸುದ್ದಿ ಇರ್ಲಿಕ್ಕೆ ಕಾರಣನೇನೋ ಮೊಡವೆಗಳು ಹೇಳ್ತಾನೆ ಇದ್ವು. ಈಗ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳೋದ್ರಿಂದ ಒಂದು ಮೊಡವೆಗಳನ್ನು ಹೇಳ್ತಾ ಇಲ್ಲ ಸರ್. ತುಂಬಾ ಹ್ಯಾಪಿ ಆಗಿದ್ದೇನೆ. ಇಷ್ಟೊಂದ್ ಚೆನ್ನಾಗಿದೆ ಸರ್. ಕೇಳಿಸ್ಕೊಳ್ಳೋದು ಕೈ ಬಿಡೋದಾದ್ರೆ ಏನು ಅರ್ಥನೇ ಇಲ್ಲ ಸರ್. ನೀವು ಹೇಳೋದ್ರಲ್ಲಿ ತುಂಬಾ ಕರೆಕ್ಟ್ ಇದೆ. ಅದ್ಭುತ ವಿಷಯನ ತಿಳಿಸ್ಕೊಡ್ತಾ ಇದ್ರೆ ನಮಗೆ ಯಾವ ಕಾಯಿಲೆ ನೆಕ್ಸ್ಟ್ 365 ಅಲ್ಲಿ ನಾನು ಟೀಚ್ ಮಾಡಲ್ಲ ಅಂತ ಅದಕ್ಕೆ ಹೇಳಿದ್ದು.
ಅಲ್ವಾ? ಅದೇ ನಿಜ ಸರ್. ಮತ್ತೆ ಅದ್ರಲ್ಲಿ ಅರ್ಥನೇ ಇಲ್ಲ ಸರ್ ಮತ್ತೆ ಮತ್ತೆ ಮಾಡೋದ್ರಲ್ಲಿ. ಈಗ ನಮ್ಗೆ ಯಾವ ಕಾಯಿಲೆ ಇದೆ ಆ ಕಾಯಿಲೆ ಗೊತ್ತಿರೋದನ್ನಾದ್ರೂ ಮತ್ತೆ ಮತ್ತೆ ನೋಡ್ಬಿಟ್ಟು ವಿಡಿಯೋನ ಅದನ್ನಾರು ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಈಗ ಎಲ್ಲಾ ಮುದ್ರೆಗಳನ್ನು ನೀವು ಹೇಳಿ ಅಂದ್ರೆ ಯಾರಿಗೂ ಹೇಳಕ್ ಆಗಲ್ಲ. ಬಟ್ ನಮಗೆ ಯಾವ ಕಾಯಿಲೆ ಇರುತ್ತೆ ಅದಕ್ಕೆ ತಕ್ಕದ್ದು ಯಾವ ಮುದ್ರೆ ಇದೆ, ಯಾವ ಚಿಕಿತ್ಸೆ ಇದೆ ಅದನ್ನಾದ್ರೂ ನೋಡ್ಕೊಂಡು ನಾವು ತಿಳ್ಕೊಂಡ್ ಬಿಟ್ರೆ ಇಲ್ಲಿ ಎಲ್ರು ಅದನ್ನ ಹೇಳ್ತಾ ಹೋಗ್ಬೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತ ವಿಷಯ ತಿಳಿಸ್ಕೊಡ್ತಾ ಇದೀರಿ ಸರ್. ರೈಟ್. ಧನ್ಯವಾದಗಳು ಸರ್, ಧನ್ಯವಾದ. ಸೊ ಮಿತ್ರರೇ, ಈಗಾಗಲೇ ನಾವು ನೋಡ್ತಾ ಇದ್ವಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಲ್ಲ ಕೇಳಿಸ್ಕೊಳ್ಳೋದು ಅದೇ. ಸರ್ ನಾಗರಾಜ್ ಸರ್ ಹೇಳ್ತಾ ಇರ್ತಾರೆ, ಆ ಬುರುಡೆ ಕತೆ ಮತ್ತೆ ಮತ್ತೆ ನೆನಪು ಬರುತ್ತೆ. ಈ ಕಡೆ ಕೇಳಿಸ್ಕೊಳ್ಳೋದು, ಈ ಕಡೆ ಬಿಡೋದು ಅಷ್ಟೇ ನಮ್ಗೆ ಅದು ಗೊತ್ತಾಗ್ತಾ ಇದೆ ನೋಡ್ತಾ ಇದ್ರೆ. ಸಣ್ಣ ಸಣ್ಣ ಮುದ್ರೆಗಳೇ ನಿಮ್ಮಲ್ಲಿ ನೆನಪಲ್ಲಿ ಇಲ್ಲ ಅಂದ್ರೆ ಏನ್ ಮಾಡೋದು? ಎಷ್ಟು ಸರಿ ಅಂದ್ರೆ ನನಗೆ ಗೊತ್ತಿಲ್ಲ, ಒಂದು 100-200 ಟೈಮ್ಸ್ ರಿಪೀಟ್ ಮಾಡಿರ್ತೀವಿ ಈ ವೇದಿಕೆದಲ್ಲಿ. ತುಂಬಾ ಅದನ್ನ ಪ್ರಶ್ನೆ ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅದ್ ನೆನಪಲ್ಲಿ ಉಳಿಯುತ್ತೆ ಸರ್. ಅದು ಇಲ್ಲ ಅಂದ್ರೆ ಮರ್ತೋಗುತ್ತೆ ಸರ್. ನಾವ್ ಎಷ್ಟ್ ಹೇಳ್ಕೊಟ್ರು, ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ರು ಮರ್ತೋಗುತ್ತೆ. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂದ್ರೆ ನೆನಪಲ್ಲಿ ಇರುತ್ತೆ ಸರ್. ರೈಟ್. ಅದಕ್ಕೋಸ್ಕರನೇ ಮುಂದಿನ ತರಗತಿಗಳಲ್ಲಿ ಸ್ವಲ್ಪ ಸ್ಟೈಲ್ ಚೇಂಜ್ ಮಾಡ್ಬೇಕು ನಾವೀಗ. ನಮ್ಮ ಪದ್ಧತಿ, ನಾವು ಯಾವ ರೀತಿಯಲ್ಲಿ ಟೀಚ್ ಮಾಡ್ತೀವಿ ಇದೆಲ್ಲ ಚೇಂಜ್ ಮಾಡಬೇಕು. ಅದು ಯೋಚನೆ ಮಾಡಿ ಅದನ್ನು ಮತ್ತೆ ಒಂದ್ಸರಿ ಆಚರಣೆ ತಗೊಂಡ್ ಬರ್ತೀವಿ ಖಂಡಿತವಾಗಿ. ಇದೇ ರೀತಿಯಲ್ಲಿ ಟೀಚ್ ಮಾಡಿದ್ರೆ ಇದು ಉಪಯೋಗ ಇಲ್ಲ ಅಂತ ನನಗೆ ಅರ್ಥ ಆಗಿದೆ. ಈ ರೀತಿಯಲ್ಲಿ ಟೀಚ್ ಮಾಡ್ತಾ ಹೋದರೆ ಏನೂ ಉಪಯೋಗ ಇಲ್ಲ ಅಂತ ಒಂದು ನೀಟಾಗಿ ನನಗೆ ಅರ್ಥ ಆಗಿರುವಂಥ ವಿಷಯ. ಇದು 302ನೇ ದಿವಸನ 302ನೇ ದಿವಸ ಅರ್ಥ ಆಗಿದೆ. 300 ದಿವಸಗಳಾದ್ಮೇಲೆ ಅರ್ಥ ಆಗಿದೆ. ಸರ್ ಆಫ್ಲೈನ್ ಕ್ಲಾಸಿಗೆ ಬಂದಾಗ ನಮ್ಮವ್ರೆಲ್ರು ಬಂದಿರ್ತಾರಲ್ಲ ಸರ್, ಅವ್ರೆಲ್ಲ ಈ ಪ್ರತಿನಿತ್ಯ ಕ್ಲಾಸ್ ಅಟೆಂಡ್ ಮಾಡ್ತಾರ. ಅವ್ರ ಕಡೆಯಿಂದ ಎಲ್ಲಾ ಮುದ್ರೆಗಳನ್ನು ಮಾಡಿಸ್ಬೇಕು ಸರ್, ಅಲ್ಲಾದ್ರೂ ನೆನ್ಪು ಉಳಿತಾನ ನೋಡ್ಬೇಕಾಗುತ್ತೆ. ಇಲ್ಲ ಇಲ್ಲ ಇಲ್ಲ, ನಾನು ಚೆನ್ನಾಗೆ ರೂಪಕಲ್ಪನೆ ಮಾಡ್ತೇನೆ, ಡೋಂಟ್ ವರಿ. ಅದು ಹೇಗಿರ್ತದೆ ಅಂದ್ರೆ ಟೆನ್ಷನ್ ಬರ್ತದೆ. ಯಾವ ಟೆನ್ಷನ್ ಅಂದ್ರೆ ಕ್ಲಾಸ್ಗೆ ಹೋಗಿ ಹೇಳ್ಬೇಕಪ್ಪ ಅಂತ ಒಂದು ದಿವಸ ಮುಂಚೆಯಿಂದ ಟೆನ್ಷನ್ ಸ್ಟಾರ್ಟ್ ಆಗತ್ತೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡ್ತಾರೆ. ಓಕೆ. ಇಲ್ಲಾಂದ್ರೆ ಈಗ ಟೆನ್ಷನ್ ಇಲ್ಲ, ಬಂದು ಕೂತ್ಕೊಂಡು ಹರಿಕಥ ಕೇಳ್ಕೊಂಡು ಹೋಗ್ತಾ ಇರೋದು. ಏನಿದೆ ಹರಿಕಥ? ಓ ಹೇಳ್ತಾರಲ್ಲ, ನಾರಾಯಣ ನಾರಾಯಣ ಹರೇ ಹರೇ ಕೃಷ್ಣ ಕೃಷ್ಣ ಅಂತ ಒಂದು ಹೇಳ್ಕೊಂಡು ಭಜನೆ ಕೇಳ್ಕೊಂಡು ಹೋಗ್ತಾ ಇರೋದು. ಆ ರೀತಿಯಲ್ಲಿ ಆಗಿದೆ. ಅದಕ್ಕೆ ನಿಮ್ಗೆ ಯಾವ್ದು ನೆನಪಿಲ್ಲ. ಅದೇ ಒಂದು ಟೆನ್ಷನ್ ಕೊಟ್ರೆ ಅವಾಗ ಏನಾಗತ್ತೆ, ಆ ಟೆನ್ಷನಲ್ಲಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡು ಬರ್ತೀರ. ಕ್ಲಾಸ್ಗೆ ಬರೋದು ಅದು ಅದು ಮರೆಯೋದೇ ಇಲ್ಲ. ಜೀವನಾಂತ ಅಂದರೆ ಜೀವನ ಪರ್ಯಂತ ಮರೆಯೋದಿಲ್ಲ. ಆ ಥರ ಮಾಡ್ತೀವಿ. ಓಕೆ. ಆ ರೀತಿಯಲ್ಲಿ ಮಾಡೋಣ. ಅದು ಮುಂದಿನ ತರಗತಿಯಲ್ಲಿ ಅದೆಲ್ಲ ಪ್ಲಾನ್ ಮಾಡ್ತೀವಿ. ಸೊ ಇಲ್ಲಾಂದರೆ ಈ ರೀತಿಯಲ್ಲಿ ಹೋದರೆ ವೇಸ್ಟು, ನಮ್ಮ ಟೈಮ್ ವೇಸ್ಟು, ವೇದಿಕೆದಲ್ಲಿ ಅವ್ರು ಬರೋಂಥ ಮಾಸ್ಟರ್ಸ್ ಟೈಮ್ ವೇಸ್ಟು, ಅದೇ ನಿಮ್ಮದು ಟೈಮು ಅಷ್ಟೇನು ಉಪಯೋಗ ಆಗಿಲ್ಲ ಅಂತ ಕಾಣಿಸ್ತದೆ ಈ ರೀತಿಯಲ್ಲಿ ಹೋದರೆ. ಅಲ್ಲಿ ವಿಡಿಯೋಗಳು ಆಗ್ತಾನೆ ಇರ್ತೀವಿ. ಯಾರು ವಿಡಿಯೋಗಳು ನೋಡೋದಿಲ್ಲ. ಆ ವಿಡಿಯೋಗಳಿಗೆ ವ್ಯೂಸ್ ನೋಡಿದರೆ ತುಂಬ ಕಡಿಮೆ ವ್ಯೂಸ್. ಯಾಕೆ ಅಂದರೆ ಯಾರು ಮತ್ತೆ ನೋಡ್ತಾ ಇಲ್ಲ, ತಿರುಗಿ ನೋಡ್ತಾನೆ ಇಲ್ಲ ಅದ್ರ ಬಗ್ಗೆ. ಏನು ಉಚಿತವಾಗಿ ಬಂದರೆ ಇದಕ್ಕೊಂದು ವ್ಯಾಲ್ಯೂ ಇಲ್ಲ, ಅದೊಂದು ಪ್ರಾಬ್ಲಮ್. ಉಚಿತವಾಗಿ ಬರೋಂಥ ಯಾವುದಕ್ಕೆ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲ. ಏನು ಅಷ್ಟು ನೋಡಿದ್ರೆ ಏನು ನೋಡಿಲ್ಲ ಅಂದರೆ ಏನು? ಆ ರೀತಿಯಲ್ಲಿ ಅದೇ ವಿಡಿಯೋಗಳನ್ನು ಪದೇ ಪದೇ ನೋಡಿದರೆ ಅಲ್ಲಿ ವ್ಯೂಸು ಇನ್ಕ್ರೀಸ್ ಆಗ್ತಾ ಇತ್ತಾ? ನಮ್ಗೆ ಗೊತ್ತಾಗ್ತಾ ಇತ್ತು, ಓ ಇಷ್ಟು ಜನ ನೆನಪು ಮಾಡ್ಕೊತಾ ಇದ್ದಾರೆ, ಮನನ ಮಾಡಿದ್ದಾರೆ, ಅಂದರೆ ಶ್ರವಣ ಮಾಡಿದರೆ ಮನನ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇತ್ತು. ಈಗ ಶ್ರವಣ ಆಗ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಶ್ರವಣ ಆಗಿದ್ರೆ ಅಲ್ಲಿ ಗೊತ್ತಾಗ್ತಾ ಇತ್ತೆ ನಮಗೆ ಆಟೋಮೆಟಿಕ್ ಆಗಿ. ಅಂದರೆ ಯಾರು ಶ್ರವಣ ಮಾಡ್ತಾ ಇಲ್ಲ, ಮತ್ತೆ ಅಂದರೆ ಶ್ರವಣ ಮಾಡಿದ್ರು ಮನನ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ರೆಪಿಟೇಷನ್ ಮಾಡ್ತಾ ಇಲ್ಲ. ರೆಪಿಟೇಷನ್ ಮಾಡಿದ್ರೆ ಅಲ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಇಷ್ಟು ಮಾಸ್ಟರ್ಸ್ ಇದ್ದೀವಿ, ವಾಟ್ಸಪ್ಪಲ್ಲಿ ಸುಮಾರು ಸಾವಿರಾರು ಜನ ಇದ್ದೀವಿ. ಅಲ್ಲಿ ನೋಡಿದ್ರೆ 100, ಇದು ಯಾವುದು 50 ಈ ಥರ ಇರ್ತದ ವ್ಯೂಸು. ಅಂದರೆ ಯಾರು ಮತ್ತೆ ತಿರ್ಗಾ ಆ ವಿಡಿಯೋ ಬಗ್ಗೆ ಆ ವಿಡಿಯೋನೇ ನೋಡ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಇಲ್ಲಿಂದ ಹೋದ್ಮೇಲೆ ಜೂಮಿಂದ ಹೋದ ತಕ್ಷಣ ಆ ವಿಡಿಯೋ ಯಾವುದೋ ಆಗ್ತಾ ಇದೀವಿ ಗ್ರೂಪಲ್ಲಿ, ಏನು ಕೆಲಸ ಇಲ್ಲದೆ ಸುಮ್ಮನೆ ಆಗ್ತಾ ಇದ್ರ ಅಂತ ರೀತಿಯಲ್ಲಿ ಭಾವನೆ ಬರ್ತಾ ಇದೆ ಈಗ. ಆ ರೀತಿಯಲ್ಲಿ ಆಗ್ತದ. ಎಷ್ಟು ಜನ ಕೆಲಸ ಮಾಡ್ತಾರೆ, ದೀಪಾ ಮೇಡಮು, ಇವರು ಎಲ್ಲ ಮಾಸ್ಟರ್ಸು ಕೆಲಸ ಮಾಡಿ ಆ ವಿಡಿಯೋಗಳನ್ನು ತೆಗೆದು, ನಂದಿನಿ ಮೇಡಮು ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾರೆ ನಿಮ್ಗೋಸ್ಕರ, ಎಲ್ಲರಿಗೋಸ್ಕರ. ನೀವು ನೋಡೋಕ್ಕೆ ನಮ್ಗೆ ಟೈಮ್ ಇಲ್ಲ ಅಂದರೆ ಇನ್ನೇನು ಮಾಡೋದು? ಅಂದರೆ ಆ ವಿಡಿಯೋಗಳು ಹಾಕೋದು ಬೇಕಾಗಿಲ್ಲ ಅಲ್ವಾ?
ಇಷ್ಟು ಕ್ರಮಬದ್ಧವಾಗಿ ಶಿಸ್ಟಾಗಿ ಮಾಡೋದು ಬೇಕಾಗಿಲ್ಲ. ಏನೋ ಕ್ಲಾಸ್ ಬರೋದು, ಯಾವಾಗ ಬೇಕಾದ್ರೆ ಟೀಚ್ ಮಾಡೋದು, ಒಂದ್ಸರಿ ಇಂಟರ್ನೆಟ್ ಕನೆಕ್ಟ್ ಇಲ್ಲ, ಇವತ್ತು ಕ್ಲಾಸ್ ಇಲ್ಲ ಅಂತ ಹೇಳೋದು. ಯಾವತ್ತನ ಕೇಳಿದ್ರ 303 ದಿವಸದಲ್ಲಿ ಯಾವತ್ತನ್ನ ಕ್ಲಾಸ್ ಇಲ್ಲ, ಕ್ಲಾಸ್ ಮಾಡೋಕ್ಕಾಗಲ್ಲ, ಈ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಅಂತ ಯಾವುದನ್ನ ಒಂದು ದಿವಸ ಕೇಳಿದ್ರ? ಇಷ್ಟು ಶಿಷ್ಟವಾಗಿ, ಇಷ್ಟು ಕ್ರಮಬದ್ಧವಾಗಿ, ಇಷ್ಟು ಡಿಸಿಪ್ಲಿನ್ ಆಗಿ ಮಾಡ್ತಾ ಇದ್ವಿ ಅಂದ್ರೆ ಯಾರಿಗೋಸ್ಕರ ಮಾಡ್ತಾ ಇದ್ವಿ? ನಾವೆಲ್ಲರಿಗೋಸ್ಕರ ನಾವು ಮಾಡ್ಕೊತಾ ಇದ್ವಿ ಅಲ್ವಾ? ಅದನ್ನು ನೀವು ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೇ ರಿಪಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಎಷ್ಟು ವಿಚಾರಕರ ವಿಷಯ. ಸೊ ಇವೆಲ್ಲಾನು ದಯವಿಟ್ಟು ಚೇಂಜ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸೆಷನ್ ಡಿಫ್ರೆಂಟ್ ಆಗಿರುತ್ತೆ, ಇದು ಮಾತ್ರ ಸತ್ಯ. ಈ ರೀತಿಯಲ್ಲಿ ಹೋದರೆ ಇದೊಂಥರ ನಾನು ಹೇಳ್ತಾ ಇದ್ದೀನಲ್ಲ, ಏನೋ ಗೋಡ ಮುಂದೆ ಕೂತ್ಕೊಂಡು ಗೋಡ ಕೇಳೋ ಥರ ಇದೆ ಇದು. ಗೋಡ ಏನಾಗುತ್ತೆ, ಏನು ಅದು ಪ್ರತಿಕ್ರಿಯೆ ಇಲ್ವಲ್ಲ, ಪ್ರತಿಚರ್ಯ ಏನೋ ಪ್ರತಿಕ್ರಿಯೆ ಇಲ್ಲ. ಸುಮ್ಮನೆ ಆ ಗೋಡ ಕೇಳಿದ್ರೆ ಅದು ಒಳಗಡೆ ಹೋಗುತ್ತೆ ಅಷ್ಟೇ, ಮತ್ತೆ ಆಚೆ ಕಡೆ ಬರಲ್ಲ. ಅಷ್ಟು ಮಂದವಾಗಿ ತಯಾರಾಗಿದ್ವಿ ನಾವು. ಇದು ಕರೆಕ್ಟ್ ಅಲ್ಲ. ಇದನ್ನು ಬದಲಾವಣೆ ಮಾಡೋಣ, ಎಲ್ಲರೂ ಸೇರಿ ಬದಲಾವಣೆ ಮಾಡೋಣ. ನಾವು ಎಲ್ಲಿ ಬೇರೆ ಎಲ್ಲೋ ಹೋಗಿ ಕಾಡಲ್ಲಿ ಹೋಗಿ ಬದಲಾವಣೆ ಮಾಡೋಕ್ಕಾಗಲ್ಲ, ಅರಣ್ಯದಲ್ಲಿ ಹೋಗಿ ನಾವು ಕೆಲಸ ಮಾಡೋಕ್ಕಾಗಲ್ಲ. ಮಾಡೋದು ಇಲ್ಲೇ ಮಾಡಬೇಕು, ಇಲ್ಲೇ ಬದಲಾವಣೆ ತಗೊಂಡು ಬರಬೇಕು. ಮತ್ತೆ ಒಂದು ರೀತಿಯಲ್ಲಿ ಮತ್ತೆ ವಿವಿಧ ಸ್ಟೈಲಲ್ಲಿ ಟೀಚ್ ಮಾಡ್ತಾ ಹೋದ್ರೇ ಇದಾಗೋದು. ಸೊ ಖಂಡಿತ ಅದು ರೂಪಕಲ್ಪನೆ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋಂಥ ಪ್ಲಾನಿಂಗು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಸೊ ಆಮೇಲೆ ಇನ್ನೊಂದು ನಾವು ರೀಸೆಂಟಾಗಿ ಹೇಳಿದ್ವಿ, ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಎವ್ರಿ ಸಾಟರ್ಡೆ, ಪ್ರತಿ ಶನಿವಾರ ಈಗ ಒಂದು 2-3 ತಜ್ಞರು ಇರ್ತಾರೆ. ಅವರಿಂದ ನೀವು ಖಂಡಿತವಾಗಿ ಉಚಿತ ಚಿಕಿತ್ಸೆಗಳು ಪಡೀಬೋದು ಅಂತ ಅದನ್ನ ಹೇಳಿದ್ವಿ. ಸೊ ಸುತ್ತಮುತ್ತ ಅಂದರೆ ಬ್ಯಾಂಗ್ಳೂರು ಸುತ್ತಮುತ್ತ ಮತ್ತು ನಮ್ಮ ಸಂಸ್ಥೆ ಸುತ್ತಮುತ್ತ ಯಾರೇ ಇದ್ರು ಶನಿವಾರ ಬೆಳಗ್ಗೆ ಬನ್ನಿ 10 ಗಂಟೆಗೆ. ಅಲ್ಲೊಂದು ಎಷ್ಟು ಜನ ಬರ್ತಾರೆ ಅವ್ರಿಗೆ ಸಾಮೂಹಿಕ ಧ್ಯಾನ ಹೊಂದಿರುತ್ತೆ. ಆಯುರ್ವೇದ ಮೇಡಮ್ ಇರ್ತಾರೆ, ಯೋಗ ಆ್ಯಂಡ್ ಆಕ್ಯುಪ್ರೆಷರ್, ಎಸ್ಪೆಷಲಿ ಆಕ್ಯುಪ್ರೆಷರ್ ಆ್ಯಂಡ್ ಯೋಗ ಥೆರಪೀಸ್ ನಮ್ಮ ನಾರಾಯಣ ಸರ್ ಮಾಡಿಸ್ತಾರೆ, ಅದು ಇರಲಿ. ಆಮೇಲೆ ಮುದ್ರಗಳು ಮತ್ತು ಆಕ್ಯುಪ್ರೆಷರ್ ಮುದ್ರಗಳು ಸಹ ನಿಮಗೆ ಹೇಳ್ಕೊಡೋಕ್ಕೆ ರೆಡಿ ಇರ್ತೀವಿ. ಸೊ ಆಮೇಲೆ ಆಯುರ್ವೇದ ಟ್ರೀಟ್ಮೆಂಟ್ ತೋರಿಸ್ಕೊಂಡಿರೋರಿಗೆ ಮೆಡಿಸನ್ಸು ಫ್ರೀ ಸಿಗುತ್ತೆ ಅಲ್ಲಿ. ಸೊ ಆ ರೀತಿಯಲ್ಲಿ ನಾವು ಇದು ಏರ್ಪಾಟ್ ಮಾಡ್ಕೊಂಡಿದ್ವಿ. ಸೊ ಇದೊಂದು ಎಲ್ಲರಿಗೂ ತಿಳಿಸ್ತಾ ಇದ್ವಿ. ಯಾರ್ಯಾರಿಗೆ ತೊಂದರೆಗಳಿದ್ರೆ ಸೊ ಅದು ಫೆಸ್ಟ್ವರೆಗೆ ಕಾಯೋದು ಬೇಡ. ಫೆಸ್ಟಲ್ಲಿ ವಿಧ ತಜ್ಞರಿರ್ತಾರೆ, ನಿಮ್ಗೆ ಗೊತ್ತಿರೋ ವಿಷಯ. ಫೆಸ್ಟಲ್ಲಿ ಇನ್ನೂ ಆಳವಾದ ಮತ್ತು ಎಷ್ಟು ಜ್ಞಾನ ಟ್ರೀಟ್ಮೆಂಟ್ಸು ಅಲ್ಲಿ ಎಲ್ಲ ನಡೀತಾ ಇರ್ತದೆ. ಆದರೆ ಪ್ರತಿ ಶನಿವಾರ ಮರ್ಮ ಮೇಡಮ್ ಇರ್ತಾರೆ ಸಂಸ್ಥೆಯಲ್ಲಿ, ಆದರೆ ಅವರು ಸಪ್ರೇಟು ಒಂದು ಅಂದರೆ ಅದೊಂದು ಕ್ರಮದಾಗಿ ಯಾರ್ಯಾರು ಮುಂಚೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾತ್ರ ಅವರು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅದಕ್ಕೂ ಚಾರ್ಜಸ್ ಮಾಡ್ತಾರೆ ಮರ್ಮ ಥೆರಪಿ ಮೇಡಮ್. ಸೊ ಅದು ಸಪ್ರೇಟು. ಆದರೆ ಇದು ಮಾತ್ರ ಆಯುರ್ವೇದ, ಯೋಗ, ಆಕ್ಯುಪ್ರೆಷರ್ ಮತ್ತು ಮುದ್ರಗಳು, ಮನೆಮದ್ದುಗಳು ಇಷ್ಟು ಮಾತ್ರ ಇರ್ತದೆ. ಯಾರಾದರೂ ತಜ್ಞರಿದ್ರು ಮನೆಮದ್ದುಗಳ ಸಂಬಂಧ ಯಾರೇ ನಿಮಗೆ ತಿಳಿಸಿರೋದು, ನಿಮಗೆ ಗೊತ್ತಿರೋದಲ್ಲಿ ಹೇಳ್ಬೇಕಂದ್ರೆ ನಿಮಗೂ ಅವಕಾಶ ಇದೆ, ನೀವು ಬಂದು ಭಾಗವಹಿಸ್ಬೋದು. ಮೂತ್ರ ಚಿಕಿತ್ಸೆ ಬಗ್ಗೆನೂ ನಾನು ಟೀಚ್ ಮಾಡ್ತೀನಿ ಅಂದರೆ ಬಂದು ಯಾರ್ಯಾರು ಬರ್ತಾರೋ ಅವ್ರಿಗೆ ಪರ್ಸನಲ್ ಕನ್ಸಲ್ಟೇಷನ್, ಇದೆಲ್ಲ ಪರ್ಸನಲ್ ಕನ್ಸಲ್ಟೇಷನ್, ಗ್ರೂಪ್ ಆಗಿ ಮಾಡೋದಿಲ್ಲ. ಸೊ ಆ ರೀತಿಯಲ್ಲಿ ಪ್ರತಿ ವಾರ ಮಾಡ್ತಾ ಹೋಗೋಣ. ಯಾಕಂದರೆ ನಾವು ನೋಡ್ತಾ ಇದ್ರೆ ಇಲ್ಲೇ ನೋಡ್ತಾ ಇದ್ದೀವಿ ಜೂಮಲ್ಲಿ ಏನು ಬದಲಾವಣೆ ಇಲ್ಲ. ಇನ್ನೂ ಎಷ್ಟು ಕೆಲಸ ಮಾಡಬೇಕಂತ ನಾವು ಒಂದ್ಸರಿ ಯೋಚನೆ ಮಾಡಿದರೆ ಇನ್ನೂ ಜಾಸ್ತಿ ಕೆಲಸ ಆಗಬೇಕು ಅಂತ ಅರ್ಥ ಆಗುತ್ತೆ. ಸಮಗ್ರ ಜೀವನ ಶೈಲಿ ಆಗಲಿ ಮತ್ತು ವಿಧ ಎಷ್ಟು ವಿಷಯಗಳು ಹೇಳಿದ್ರು ಇವೆಲ್ಲ ವಿಷಯಗಳನ್ನು ಪದೇ ರಿಪೀಟ್ ಮಾಡ್ತಾನೆ ಇರಬೇಕು. ಸಂಸ್ಥೆದಲ್ಲೇ ಅಷ್ಟೇ ಪ್ರತಿ ಶನಿವಾರ ಈ ರೀತಿಯಲ್ಲಿ ಒಂದು ಫ್ರೀ ಟ್ರೀಟ್ಮೆಂಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕ್ಯಾಂಪ್ ಅಂತ ಇಟ್ಟಿದ್ದೀವಿ. ಸಮಗ್ರ ಸ್ವಾಸ್ಥ್ಯ ಕ್ಯಾಂಪ್ ಅಂತ, ಸಮಗ್ರ ಸ್ವಾಸ್ಥ್ಯ ಶಿಬಿರ ಅಂತ ಇಟ್ಟಿದ್ದೀವಿ. ಯಾಕಂದರೆ ಪ್ರತಿ ಶನಿವಾರ ಆಗಲಿ, ಸೊ ದಟ್ ಇಷ್ಟೆಲ್ಲ ನಾವು ಇಲ್ಲಿ ಹೇಳ್ಕೊಂಡಿದ್ರು ಈ ಮುದ್ರಗಳು ಒಬ್ಬರು ನೆನಪು ಮಾಡ್ಕೊಳಕ್ಕೂ ಜ್ಞಾಪಕ ಶಕ್ತಿಯಲ್ಲಿ ಇಲ್ಲ. ಆ ರೀತಿಯಲ್ಲಿರುವಾಗ ಅಲ್ಲಿನೂ ರಿಪೀಟ್ ಮಾಡೋಣ, ಅಲ್ಲಿನೂ ಮತ್ತೆ ಪದೇ ಹೇಳ್ತಾ ಹೋಗೋಣ. ಓಕೆ, ಆ ರೀತಿಯಲ್ಲಿ ಮಾಡಿದರೆ ಅಟ್ಲೀಸ್ಟು ಬದಲಾವಣೆ ಇನ್ನು ಸ್ವಲ್ಪ ಜಾಸ್ತಿ ಕಾಣಿಸ್ಕೋಬೋದು ನಾವು. ಸೊ ಅದಕ್ಕೆ ಪ್ರತಿಯೊಬ್ಬರು ಸಹಕರಿಸಿ ಇದು ಪ್ರಚಾರ ಮಾಡಿ. ಈ ಪಾಂಪ್ಲೆಟ್ಸ್ಗಳನ್ನೆಲ್ಲ ಮತ್ತೆ ಪ್ರಿಂಟ್ ಮಾಡ್ತಾ ಇದ್ವಿ. ಸೊ ಈ ಸಾರಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಾತ್ರ ಪ್ರಿಂಟ್ ಮಾಡ್ತೀವಿ, ಅದಕ್ಕೆ ಯಾಕಂದರೆ ಕಾಸ್ಟ್ ಜಾಸ್ತಿ ಇದೆ, ಅದನ್ನು ಕಾಸ್ಟ್ ತಡೆಯೋಕ್ಕಾಗಲ್ಲ. ಸೊ ಅಟ್ಲೀಸ್ಟು ತಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ವೈಟ್ ಆ್ಯಂಡ್ ಬ್ಲ್ಯಾಕ್ ಪಾಂಪ್ಲೆಟ್ ಮಾಡಿ ಸಂಸ್ಥೆಯಲ್ಲಿ ಇಡ್ತೀವಿ. ಸೊ ಪ್ರತಿ ಶನಿವಾರ ಒಂದು ಅಲ್ಲಿ ಬಂದಿರೋರಿಗೆ ನೀಟಾಗಿ ಸಾಮೂಹಿಕ ಧ್ಯಾನ ಮತ್ತು ಜ್ಞಾನ ಸ್ವಲ್ಪ ಅಷ್ಟೇ
ಆಮೇಲೆ ಯಾಕಂದ್ರೆ ಜ್ಞಾನ ಅನ್ನೋದು ಇಲ್ಲಿ ಹಂಚ್ಕೊಂತ ಇದೀವಲ್ಲ, ಸುಮ್ಮನೆ ಒಂದು ಸಾಮೂಹಿಕ ಧ್ಯಾನ ಮಾಡ್ಸೋಣ. ಅದ್ಭುತವಾದ ಪಿರಮಿಡ್ ಸೆಂಟರ್ ಒಳಗಡೆನೆ ಪಿರಮಿಡ್ ಹಾಲ್ ಇದೆಯಲ್ಲ, ಅಲ್ಲೇ ಒಂದು ಸಾಮೂಹಿಕ ಧ್ಯಾನ ಮಾಡಿಸ್ಬಿಡೋಣ. ಎಷ್ಟು ಜನ ಬರ್ತಾರೋ, 10 ಜನ, 20 ಜನ, 30 ಜನ, ಎಷ್ಟು ಬಂದ್ರೆ ಅಷ್ಟು. ಅದಾದ್ಮೇಲೆ ಅವ್ರಿಗೆ ಏನೇನು ತೊಂದರೆಗಳಿದೆ ಎಲ್ಲರಿಗೂ ಆಯುರ್ವೇದ ಕನ್ಸಲ್ಟೇಷನ್, ಆಯುರ್ವೇದ ಮೆಡಿಸಿನ್ ಕೊಡೋಕ್ಕಾಗತ್ತೆ. ಆಮೇಲೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಅಲ್ಲೇ ಪ್ರೆಸ್ ಮಾಡೋದು, ಮತ್ತೆ ಮುದ್ರೆಗಳು ಕೊಡೋದು, ಯೋಗ ಥೆರಪೀಸ್ನು ಆದಷ್ಟು ಎಷ್ಟು ಅನುಕೂಲ ಆದರೆ ಅಷ್ಟು ಮಾಡಿಕೊಡೋದು, ಅದನ್ನು ಆಗತ್ತೆ. ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಮೂತ್ರ ಚಿಕಿತ್ಸೆ ಅದ್ರ ಬಗ್ಗೆನೂ ಪೂರ್ತಿ ತಿಳುವಳಿಕೆ ಕೊಟ್ಟು ಮೂತ್ರ ಚಿಕಿತ್ಸೆಯನ್ನು ಮಾಡ್ಸೋಕ್ಕೆ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಅಲ್ಲಿ ಬಂದಿರುವಂಥ ಮಾಸ್ಟರ್ಸ್ಗೆ. ಸೊ ಈ ಅವಕಾಶವನ್ನು ನೀವು ಬಳಸ್ಕೊಳ್ಳಿ. ನಿಮ್ಗೆ ಗೊತ್ತಿರೋಂಥವ್ರು ಯಾರ್ಯಾರು ಸಫರ್ ಆಗ್ತಾ ಇದ್ರು ಅವರೆಲ್ಲ ಕಲ್ಸೋಕ್ಕೆ ಪ್ರಯತ್ನ ಮಾಡಿ. ಬ್ಯಾಂಗ್ಳೂರು ಒಳಗಡೆ, ಬ್ಯಾಂಗ್ಳೂರು ಸುತ್ತು ಹತ್ರ ಇರೋದು, ಮತ್ತು ನಮ್ಮ ಕೇಂದ್ರ ಸುತ್ತು ಇರೋಂಥ ಎಲ್ಲ ಮಾಸ್ಟರ್ಸು, ಅವ್ರ ಸಂಬಂಧಿಕರು, ಅವರ ಪ್ರೀತಿಯವರು ಯಾರೇ ಇದರ ವಾದಗಳು ಅನುಭವಿಸ್ತಾ ಇದ್ರೆ, ದೈಹಿಕ ಮತ್ತು ಮಾನಸಿಕ ಈ ಸಾಮಾಜಿಕ ಸಮಸ್ಯೆಗಳು, ಆಧ್ಯಾತ್ಮಿಕ ಹೊಲಕ್ ಬೇಕಂತಂದ್ರೆ ಖಂಡಿತ ಎಲ್ಲರನ್ನೂ ಕಲಿಸಿ ನಿಮ್ಮ ಈ ಪ್ರಯತ್ನ ಅಂತೂ ನಾವು ಯಶಸ್ವಿಯಾಗಿ ಪ್ರತಿಯೊಬ್ಬರು ಮಾಡೋಕ್ಕೆ ನಾವು ಮುಂದುವರ್ಸೋಣ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿ ನಾನು ಹಂಚ್ಬೇಕಂತ ಅನ್ಕೊಂಡಿದ್ದೀನಿ. ಇನ್ನು ಯಾರಾದ್ರೂ ಮಾಸ್ಟರ್ಸ್? ದೀಪಾ ಮೇಡಮ್ ಮಾತಾಡಿ. ಹಾ ಗುರುಜಿ, ಇನ್ನೊಂದ್ 2 ನಿಮಿಷ ಗುರುಜಿ, ಇದೊಂದು ವಿಷಯ ಮಾತಾಡ್ಬಿಡ್ತೀನಿ. ಇದು ಶಿವಾಂಬು ಜೀವಾಮೃತ ಅಂತ ಈ ಪುಸ್ತಕ. ಈ ಪುಸ್ತಕದಲ್ಲಿ ಎಲ್ಲಾ ತರಹದ ಕಾಯಿಲೆಗಳಿಗೆ, ಈ ಪ್ರಪಂಚದಲ್ಲಿ ಒಟ್ಟು 8,000 ಕಾಯಿಲೆಗಳಿದೆಯಂತೆ. ಟೋಟಲ್ ಎಷ್ಟಂದ್ರೆ 8,000. ಇಮ್ಯಾಜಿನ್ ಮಾಡಿ, 8,000 ಕಾಯಿಲೆಗಳಂದ್ರೆ ಯಾವ್ಯಾವ ರೀತಿ ಇರಬಹುದು ಅಂತ. ಆ 8,000 ಕಾಯಿಲೆಗಳಲ್ಲೂ ತುಂಬಾ ಮನುಷ್ಯನಿಗೆ ಬರುವಂತಹ ಮೇನ್ ಕಾಯಿಲೆಗಳು ಯಾವ್ದ್ಯಾವ್ದಕ್ಕೆ ಏನೇನು ಅನ್ನೋದು ಇದ್ರಲ್ಲಿ ಈ ಶಿವಾನಿ ಶರ್ಮಾ ಅಂತ ಒಬ್ರು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡವರು, ಅವರು ಒಂದು ಅನಿಸಿಕೆಗಳನ್ನು ಈ ಪುಸ್ತಕದಲ್ಲಿ ಬರ್ದಿದ್ದಾರೆ. ಮತ್ತೆ ಇನ್ನು ಇದು ಯಾವ್ದು ಮಧುಮೇಹಕ್ಕೂ ಸಹ ಎಲ್ಲ ಬರ್ದಿದ್ದಾರೆ. ಮತ್ತೆ ಯಾವ್ದು ಸಂಧಿವಾತ ಇದ್ದಾಗ ಯಾವ ತರ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಈ ಪುಸ್ತಕದಲ್ಲಿ ಬರ್ದಿದ್ದಾರೆ. ನಾನು ಇದು ಸುಜಾತ ತಾಯಿಗೋಸ್ಕರನೇ ತಗೊಂಡಿದ್ದೀನಿ. ಅವ್ರಿಗೆ ಕೊರಿಯರ್ ಮಾಡ್ಬೇಕು. ಅವ್ರಿಗೆ ಈ ಪುಸ್ತಕನ ನಾನು ಇವತ್ತು ಅಥವಾ ನಾಳೆಯಲ್ಲಿ ಕೊರಿಯರ್ ಮಾಡ್ತೀನಿ. ಅವ್ರು ಸ್ವಲ್ಪ ನುಗ್ಗೆ ಸೊಪ್ಪು ಹೇಳಿದ್ರು, ಇದನ್ನ ಎಲ್ಲ ಒಟ್ಟಿಗೆ ಕಳಿಸ್ಬೇಕಾಗಿತ್ತು. ಈ ಪುಸ್ತಕದಲ್ಲಿ ಎಲ್ಲ ಬರ್ತಿದ್ದಾರೆ, ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು, ಪ್ರತಿಯೊಂದು ಕಾಯಿಲೆಗಳಿಗೂ ಸಹ ಟ್ರೀಟ್ಮೆಂಟ್ ಇದೆ. ಶಿವಾಂಬು ಜೀವಾಮೃತ ಅನ್ನೋ ಪುಸ್ತಕ ಇದು ಮೂತ್ರ ಚಿಕಿತ್ಸೆಗೆ ಸಂಬಂಧಪಟ್ಟಿರುವಂತ ವಿಷಯಗಳನ್ನ ಇಲ್ಲಿ ಡಾಕ್ಟರ್ ಜಗದೀಶ್ ಗುರಾಣಿ ಸರ್ ಎಲ್ಲಾ ಇದ್ರಲ್ಲಿ ಬರ್ದಿದ್ದಾರೆ. ಮತ್ತೆ ಟೆಸ್ಟಿಮೋನಿಯಲ್ಸ್ ಇದೆ, ಯಾರ್ಯಾರು ಈ ತರ ಚಿಕಿತ್ಸೆಯನ್ನ ತಗೊಂಡು ಯಾವ್ಯಾವ ರೀತಿ ಪರಿಹಾರವನ್ನ ಕಂಡ್ಕೊಂಡಿದ್ದಾರೆ ಅನ್ನೋದು ಈ ಪುಸ್ತಕದಲ್ಲಿದೆ. ದಯವಿಟ್ಟು ಇದನ್ನ ಎಲ್ಲರೂ ತಗೊಂಡು ಓದಿ. ಯಾಕಂತಂದ್ರೆ ಇದು ಒಂದು ಪುಸ್ತಕ ನಮ್ಮ ಮನೇಲಿ ಇದ್ರೆ, ಒಬ್ರು ಡಾಕ್ಟರ್ ಅಲ್ಲ, MD ಇದ್ದಂಗೆ ನಮ್ಮ ಮನೇಲಿ. ಬರೀ ಡಾಕ್ಟರ್ ಅಷ್ಟೇ ಅಲ್ಲ, MD ಇದ್ದ ಹಾಗೆ ಎಲ್ಲದಕ್ಕೂ ಚಿಕಿತ್ಸೆಯನ್ನ ಇದ್ರಲ್ಲಿ ನಾವು ನೋಡಿ ತಗೋಬಹುದು. ತುಂಬಾ ಅದ್ಭುತವಾಗಿರೋ ಪುಸ್ತಕ. ನಾನು ಕೆಲವೊಂದೊಂದು ಓದಿದೀನಿ, ಇಂಪಾರ್ಟೆಂಟ್ ಯಾವ್ದಾದಕ್ ಬೇಕಷ್ಟು ಓದಿದೀನಿ. ಎಲ್ಲದಕ್ಕೂ ಇದೆ. ಕೂದಲು ಉದ್ರೋದಕ್ಕೆ, ಮಧುಮೇಹಕ್ಕೆ, ಜಾಯಿಂಟ್ ಪೇನ್ಗೆ, ಕ್ಯಾನ್ಸರ್ಗೆ, ಅಲ್ಸರ್ಗೆ ಎಲ್ಲದಕ್ಕೂ ಇದ್ರಲ್ಲಿ ಈ ಪುಸ್ತಕದಲ್ಲಿ ಮಾಹಿತಿ ಇದೆ. ದಯವಿಟ್ಟು ಎಲ್ಲರೂ ತಗೊಂಡು ಓದಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಸುಜಾತ ತಾಯಿ ಪುಸ್ತಕವನ್ನ ನಾನು ನಿಮ್ಗೆ ಕಳಿಸ್ತೀನಿ. ನಾನು ಇದು ಪರ್ಚೇಸ್ ಮಾಡಿದೀನಿ ಮಹತಾತ್ ಫೌಂಡೇಶನ್ ಅಲ್ಲಿ, ನಿಮ್ಗೆ ಕಳಿಸ್ತೀನಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ದಯವಿಟ್ಟು ಆದಷ್ಟು ಯಾರು ಆಪರೇಷನ್ ಹೋಗ್ಬೇಡಿ. ವಿಡಿಯೋಸ್ ಗಳನ್ನ ಗುರುಜಿ ಹೇಳಿದ ಹಾಗೆ ಎಲ್ಲಾರು ನೋಡಿ. ಪ್ರತಿಯೊಂದು ಯಾವ್ದು ಇಂಥದ್ ಹೇಳಿಲ್ಲ ಅಂತ ಹೇಳಿಲ್ಲ. ನಮ್ಮ ಒಂದು ಮೈಂಡ್, ಬ್ರೈನ್ ಇಂದ ಹಿಡಿದು ನಮ್ಮ ಪಾದದವರೆಗೂ ಯಾವ್ಯಾವ ಕಾಯಿಲೆಗಳು ಬಂದ್ರೆ ಯಾವ್ಯಾವ ಚಿಕಿತ್ಸೆ ಮಾಡ್ಕೋಬೇಕು, ಅಕ್ಯುಪ್ರೆಷರ್ ಅಂದ್ರೆ ಯಾವ್ಯಾವ ಮುದ್ರೆಗಳನ್ನ ಮಾಡ್ಕೋಬೇಕು, ಅಕ್ಯುಪ್ರೆಷರ್ ಪಾಯಿಂಟ್ಸ್, ಮತ್ತೆ ಅಂತಸ್ರಾವಿಕ ಗ್ರಂಥಿಗಳು ಯಾವ್ದು ಡೈಲಿ ನಾವು ಅಟ್ಲೀಸ್ಟ್ ಮಾಡ್ಕೋಬೇಕಾಗಿರುವಂತಹ ಮುದ್ರೆಗಳು ಯಾವ್ದು, ಮತ್ತೆ ನಾವು ಯಾವ್ದಾವ್ದು ಅಕ್ಯುಪ್ರೆಷರ್ ಮಾಡ್ಕೋಬೇಕು, ಅದನ್ನ ನಮ್ ಗುರುಜಿ ತುಂಬಾ ಹೇಳಿದ್ದಾರೆ. ಅದನ್ನ ತುಂಬಾ ವಿಡಿಯೋಸ್ ಎಲ್ಲ ಬಂದಿದೆ, ದಯವಿಟ್ಟು ನೋಡ್ತಾ ಇರಿ. ಅದು ಒಂದೇ ಸರಿ ನೋಡಿದ್ರೆ ಗೊತ್ತಾಗಲ್ಲ. ಪ್ರಾಕ್ಟಿಕಲ್ ನಾವು ಅಟ್ಲೀಸ್ಟ್ ಮಾಡ್ತಾ ಇರ್ಬೇಕು, ಇಲ್ಲ ನಾವು ಮಾಡ್ಕೊಂತಾ ಇದ್ರೇನೆ ನೆನ್ಪಿರುತ್ತೆ. ಬರೀ ನಾವು ನೋಡಿದ್ರೆ ಕೇಳಿದ್ರೆ ನಿಜವಾಗ್ಲೂ ಅದು ನೆನ್ಪಿರೋದಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿದೀನಿ, ಇಂಪಾರ್ಟೆಂಟ್ ವಾಯು ಮುದ್ರಾ, ಅಪಾನ ವಾಯು ಮುದ್ರಾ ಇವೆಲ್ಲ ಇಂಪಾರ್ಟೆಂಟ್. ಇದು ದಿನ ಮಾಡ್ಕೊಳ್ಳೋದು. ಮತ್ತೆ ಪ್ರಾಣ ಮುದ್ರಾ ಇವೆಲ್ಲ ದಿನ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ಸ್ ಅಂತೂ ಏನು ಇಲ್ಲ. ಸುಮ್ನೆ ಕುತ್ಕೊಂಡಾಗ ಆ ಮುದ್ರೆಗಳನ್ನೆಲ್ಲ ಮಾಡ್ಕೊಂತಾ ಇದ್ರೆ ಮಾತ್ರ ನೆನ್ಪಿರುತ್ತೆ. ಈ ಪ್ರಾಣ ಮುದ್ರಾ ಇಷ್ಟು ಈಸಿ ಅಲ್ಲ, ಇಷ್ಟು ಹಿಡ್ಕೊಂಡ್ ಕುತ್ಕೊಳ್ಳೋದು ಏನ್ ಕಷ್ಟ ಆಗೋದಿಲ್ಲ. ಈ ತರ ನಾವು ದಿನ ಮಾಡ್ತಾ ಕುತ್ಕೊಂಡ್ರೆ ನಮ್ಗದು ನೆನ್ಪಾಗುತ್ತೆ. ಆ ಮುದ್ರಾ ಹೆಸರು ಹೇಳ್ಕೊಳ್ಳೋದು, ಹಿಂಗ್ ಮಾಡ್ಕೊಂಡ್ ಕುತ್ಕೊಳ್ಳೋದು, ಅವಾಗ ನಮ್ಗದು ಪ್ರಾಕ್ಟಿಕಲ್ ಆಗುತ್ತೆ. ನಾವ್ ಬರೀ ತೇರಿ ಎಷ್ಟ್ ಕೇಳಿದ್ರು ನಾವು ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮುದ್ರೆಗಳನ್ನ ಅಟ್ಲೀಸ್ಟ್ ಒಂದೊಂದ್ ಮುದ್ರೆ, ಈಗ ಒಂದ್ ಮುದ್ರೆ ಮಾಡಿದ್ರೆ 2 ದಿವಸ ಮಾಡಿ ಅದು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಮತ್ತೆ ಅದ್ ಮುದ್ರೆ ಕಲಿತೀರಾ, ಇನ್ನೊಂದ್ ಮುದ್ರೆ ಮಾಡಿ, ಅವಾಗ ನೆನ್ಪುಳಿಯುತ್ತೆ. ಪ್ರಾಕ್ಟಿಕಲ್ ಮಾಡ್ತಾ ಇದ್ರೆ ಮಾತ್ರ ನೆನ್ಪಿರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಗುರು. ರೈಟ್. ಸೊ ಈ ಮುದ್ರಾ ಥೆರಪಿ ಬಗ್ಗೆ ಈ ಇನ್ನೊಂದು ನಾವು ಮಾಡ್ಬೋದಾಗಿರೋದು,
ಚಂದ್ರ ಮೇಡಮ್ ಇಂದ ಒಂದು ಮುದ್ರಾ ಥೆರಪಿ ಕೋರ್ಸ್ ಮಾಡ್ಬೋದು. ಈಗಾಗಲೇ ನಾನು ಮಾತಾಡಿದ್ದೀನಿ. ಸೊ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರ್ತದೆ ಅಂತ ಒಂದು ಆ, ಒಂದು ಇದು ಇರ್ತದಲ್ಲಮ್ಮ, ಯಾವುದೊಂದು ಸೆಲೆಕ್ಷನ್ ಯಾವುದೋ ವೋಟಿಂಗ್ ಥರ, ಅದು ಒಂದು ಪ್ರಿಪೇರ್ ಮಾಡಿ ಹಾಕಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಅಂತ ಅವರೆಲ್ಲ ಪ್ರೆಸ್ ಬಟನ್ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಏನಂತಂದರೆ ಮುದ್ರಾ ಥೆರಪಿಯಲ್ಲಿ ಸರ್ಟಿಫಿಕೇಶನ್ ಕೋರ್ಸ್, ಅದು 1 ತಿಂಗಳು 3 ತಿಂಗಳು ಇದೆ. ಅದು ನಾನು ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಸರಿ, ಓದಿ ಆಮೇಲೆ ಮೇಡಮ್ ಹತ್ರ ಮಾತಾಡಿ. ಆನ್ಲೈನ್ ಆಫ್ಲೈನ್? ಆನ್ಲೈನ್. ಸೊ ಜೂಮಲ್ಲೇ. ಓಕೆ, ಅದು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಅದು ಓದಿ ಆಮೇಲೆ ಮೇಡಮ್ ಹತ್ರ ಮಾತಾಡಿ ಎಲ್ಲರಿಗೂ ಅನುಕೂಲ ಆಗುತ್ತಂದರೆ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಫೈನಲಿ ಅವ್ರದ್ದೇ ಒಂದು ಸಂಸ್ಥೆ ಇದೆ, ಮತ್ತು ನಮ್ಮ ಮಹಾತಾರ್ ಫೌಂಡೇಶನ್ ಎರಡೂ ಸೇರಿಕೊಂಡು ಜಾಯಿಂಟ್ ಆಗಿ ಒಂದು ಸರ್ಟಿಫಿಕೇಟ್ ನಿಮಗೆ ಇಶ್ಯೂ ಆಗುತ್ತೆ. ಅದು ಕೋರ್ಸ್ ಆದಮೇಲೆ ಅದಕ್ಕೆ ಫೀಸ್ ಚಾರ್ಜ್ ಮಾಡ್ತಾರೆ ಅವರು. ಸೊ ಅದು ನಿಮ್ಗೆ ಕಲಿಸ್ಕೊಡ್ತೀನಿ, ನೀವು ನೋಡಿ ಆಮೇಲೆ ಮೇಡಮ್ ಹತ್ರ ಓದಿ ಏನೇನು ವಿವರಗಳು ತಿಳ್ಕೊಂಡು ಆಮೇಲೆ ಅದಕ್ಕೂ ಚರ್ಚೆ ಮಾಡಿ ಆಮೇಲೆ ಒಂದು ವೋಟಿಂಗ್ ಥರ, ಅದೇ ಸೆಲೆಕ್ಷನ್ ಥರ ಹಾಕಿ ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೋ ಅವರೆಲ್ಲ ಎಂಟ್ರಿ ಮಾಡಲಿ ಅವ್ರ ಹೆಸರುಗಳು. ಆಮೇಲೆ ನಾವು ಅದು ಯಾವ ಸಮಯದಲ್ಲಿ ಮಾಡಬೇಕು, ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಬೋದು. ಓಕೆ, ಅದು ಇವತ್ತು ಕಲಿಸ್ಕೊಡ್ತೀನಿ ನಿಮಗೆ. ಓಕೆ ಗುರುಜಿ. ಓಕೆ ಮಾಸ್ಟರ್ಸ್, ಇನ್ಯಾರ್ದು ಪ್ರಶ್ನೆಗಳಿಲ್ಲ ಅಂತ ಅನ್ಕೊಂತೀನಿ. ಈಗ ಅಶ್ವಿನಿ ಮೇಡಮ್ ಮಾತಾಡ್ತೀರಾ? ಮಾತಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಮಾತಾಡಿ ಮೇಡಮ್. ಹಾ ಗುರೂಜಿ. ಮೇಡಮ್, ಇವತ್ತಿನ ವಿಚಾರಗಳನ್ನೆಲ್ಲ ನಾವು ನೋಡಿದ್ದಾದ್ಮೇಲೆ ಖಂಡಿತವಾಗ್ಲೂ ನಾನೊಂದೆರಡು ಮಾತಾಡಕ್ ಇಷ್ಟಪಡ್ತೀನಿ. ಹರ ಮುನಿದರು ಪರವಾಗಿಲ್ಲ, ಆದ್ರೆ ಗುರು ಮುನಿಬಾರ್ದು ಅನ್ನೋ ಮಾತು ಸತ್ಯ. ನನ್ಗೆಲ್ಲೋ ಒಂದ್ ಕಡೆ ಭಯ ಆಗ್ತಿದೆ ಗುರೂಜಿ. ಇಷ್ಟೆಲ್ಲ ನೀವು ನಮಗೆ ತಿಳಿಸ್ಕೊಟ್ಟಿದ್ದಾಗ್ಯೂನು ನಾವು ನಿಮ್ಗೆ ಅಸಮಾಧಾನ ಆಗಿದೆ ಅಂತಂದ್ಮೇಲೆ ಎಲ್ಲಿ ಮುನ್ಸ್ಕೊಂಡ್ಬಿಡ್ತಿರೋ ಅಂತ ಎಲ್ಲೋ ಒಂದ್ ಕಡೆ ಭಯ ಆಗ್ತಿದೆ. ಖಂಡಿತವಾಗ್ಲು ಆ ತರ ಆಗದೆ ರೀತಿ ನಾವೆಲ್ಲರೂ ಎಚ್ಚರಿಕೆ ವಹಿಸ್ತೀವಿ ಅನ್ನೋದು ನಾನ್ ಭರವಸೆ ಕೊಡ್ತೀನಿ. ಆದ್ರೆ ಇದು ಒಬ್ಬರಿಂದ ಸಾಧ್ಯ ಇಲ್ಲ. ಈಗ ನನ್ನಲ್ಲಿ ಹುಟ್ಟಿದೆ, ಇದೆಲ್ಲ ಆಗ್ಬಾರ್ದು, ಗುರೂಜಿ ಮನ್ಸಿನಲ್ಲಿ ಏನಿದೆ, ನಿಮ್ಮ ಸಂಕಲ್ಪ ಏನಿದೆ ಅದೆಲ್ಲ ನೆರವೇರ್ಬೇಕು ಅನ್ನೋದು ಇದೆ. ಆದ್ರೆ ಅದನ್ನ ನಾವು ಪರಿಪಾಲನೆ ಮಾಡದೇ ಇದ್ದಾಗ ನಿಮ್ಗೆ ಅಸಮಾಧಾನ ಉಂಟು ಮಾಡಿದ್ದಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಆದ್ರೆ ಒಬ್ರ ಕೈಲಿ ಸಾಧ್ಯ ಇಲ್ಲ. ಎಲ್ರೂ ಕೂಡ ಆಧ್ಯಾತ್ಮಿಕ ವಿಚಾರ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಇದು ಪವಿತ್ರತೆ, ದೇವಸ್ಥಾನಕ್ಕೆ ಬಂದು ನಾವು ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೀವಿ. ಅಷ್ಟೊಂದು ಅದ್ಭುತವಾದ ವೇದಿಕೆ ಬೇರೆ ಎಲ್ಲೂ ಈ ತರ ಒಂದು ವೇದಿಕೆ, ಒಂದೇ ವೇದಿಕೆಯಲ್ಲಿ ಹೇಳೋದು ಅಂದ್ರೆ ಧ್ಯಾನ ಪಿರಮಿಡ್ ಕೇಂದ್ರ ಅಂತ ಮಾತ್ರ ಇಲ್ಲಿ ಲೋಗೋ ಹಾಕೊಂಡಿರೋದು. ಬಟ್ ಧ್ಯಾನ ಅಂತ ಹಾಕೊಂಡು ಅಲ್ಲಿ ಜ್ಞಾನ ಕಲಿತಾ ಇದ್ದೀವಿ. ಸಮಗ್ರ ಜೀವನ ಶೈಲಿ, ಮನೆಮದ್ದು, ಮುದ್ರಾ, ಆಕ್ಯುಪ್ರೆಷರ್, ಆಮೇಲೆ ಇದಲ್ದಲೆ ನೀವು ಎಕ್ಸ್ಟ್ರಾ ಮರ್ಮ ಥೆರಪಿ ಅಂತಾನೂ ಕೂಡ ನಮ್ಗೆ ತಜ್ಞರನ್ನ ಕರೆಸಿ ಅದನ್ನೆಲ್ಲ ಫೆಸಿಲಿಟಿ ಮಾಡ್ಕೊಡ್ತಾ ಇದ್ದೀರಾ. ಅದಲ್ಲದೆ ಆಯುರ್ವೇದ, ಮೂತ್ರ ಚಿಕಿತ್ಸೆ, ಒಂದಲ್ಲ ಎರಡಲ್ಲ, ನೂರಾರು ಸಾವಿರಾರು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಇದು ಈ ನಿಮ್ಮ ಪಾಸ್ಟ್ಗೆ ನಾವು ಪಾಸ್ಟ್ ಆಗ್ಬೇಕು ಅಂತಂದ್ರೆ ಕೇವಲ ದಿನ ನೋಡಿ ಅಷ್ಟೇ ಅಲ್ಲ, ನಾವ್ ಅದನ್ನ ನೀವ್ ಹೇಳ್ದಾಗೆ ಶ್ರವಣ ಆದ್ಮೇಲೆ ಮನನ, ನಿಧಿಧ್ಯಾಸ ಅಂತ ಎಲ್ಲ ಏನ್ ಹೇಳ್ಕೊಟ್ಟಿದ್ದೀರಾ ಅದನ್ನೆಲ್ಲ ಪರಿಪಾಲನೆ ಮಾಡ್ಲೇಬೇಕು. ಹಿಂಗೆ ಇದ್ರೆ ಹಿಂಗೇ ಇರ್ತೀವಿ. ಇವತ್ತು ಅಷ್ಟೇನೆ, ಏನು ಇಂಪ್ರೊವೈಸೇಷನ್ ಆಗದೇ ಇಲ್ಲ. ಹಂಗಾಗಿ ಗುರುಗಳು ಹೇಳೋದಂತ ಪ್ರತಿಯೊಂದು ಮಾತು, ವೇದವಾಕ್ಯ, ನುಡಿಮುತ್ತುಗಳು ಅಂತ ತಿಳ್ಕೊಂಡು ನಾವಂತೂ ಪಾಲನೆ ಮಾಡೋದಕ್ಕೆ ಮುಂದಾಗಿದ್ದೇವೆ. ಎಲ್ರನ್ನೂ ಕೂಡ ಮುಂದಾಗ್ಬೇಕು ಅನ್ನೋದೊಂದು ಕೇಳ್ತೀನಿ. ದಯವಿಟ್ಟು ಮಾತಿನಲ್ಲಿ ಒಂದು ಪದ ವ್ಯತ್ಯಾಸ ಆದ್ರೂ ಯಾರು ಏನು ತಿಳ್ಕೊಬಾರ್ದು. ಯಾಕೆಂದ್ರೆ ತಿಳ್ಕೊಳ್ಳೋ ಆಗೋ ಇಲ್ಲ. ಆಧ್ಯಾತ್ಮಿಕಕ್ಕೆ ಬಂದಾಗ ಒಂದು ನೆಗೆಟಿವ್ ನಾವು ಚಿಂತನೆ ಮಾಡೋಂಗಿಲ್ಲ. ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲಾನು ಸತ್ಯವಾಗಿ ನಡೀತಾ ಇರುತ್ತೆ. ಸತ್ಯವಾದ ಮಾತು ಕೂಡ ಆಡ್ತಾ ಇರ್ಬೇಕು. ಮನಸ್ಸಿನಲ್ಲಿ ಯಾವುದೇ ಕ್ಲೇಶಗಳು ಇಟ್ಕೋಬಾರ್ದು ಅನ್ನೋದು ನನಗೆ ಇವತ್ತಿನ ದಿನ. ಸ್ಫೋಟ ಅಂತಾರಲ್ಲ, ಸಹನೆಗೂ ಒಂದು ದಿನ ಮಿತಿ ಅನ್ನೋದಿರುತ್ತೆ. ಸಹನೆ ಕಟ್ಟೆ ಒಡೆದೋಗ್ಬಾರ್ದು. ನಾನು ಇಲ್ಲಿವರೆಗೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಷ್ಟೊಂದೆಲ್ಲ ಸಿಗ್ತಾ ಇದೆಯಲ್ಲ, ಏನಾಗಬಹುದು ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಮುದ್ರೆಗಳನ್ನ ನಾವು ಒಂದ್ 2-3 ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ ಅಂತಂದಾಗ ಏನಿದು ಅನ್ನೋದು ಖಂಡಿತ ಕ್ವಶನ್ ಮಾರ್ಕ್ ಇದು. ಹಾಗಾಗಿ ಮಾಸ್ಟರ್ಸ್, ನಾವೆಲ್ಲರೂ ಕೂಡ ನಮ್ಮ ಗುರುಗಳಿಗೆ ಯಾವುದೇ ರೀತಿ ಮೇಲೆ ಅವರ ಬಾಯಿಂದ ಮಾತುಗಳು ಕೂಡ ಈ ತರ ಬರಬಾರ್ದು. ಹಾಗಾಗಿ ಅಷ್ಟರ ಮಟ್ಟಿಗೆ ನಾವು ರೆಡಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಮಹದಾಸೆ ಆಗ್ಬೇಕು. ಹಾಗೆ ನಮ್ಮಲ್ಲಿನ ಬದಲಾವಣೆ ನಮ್ಮಿಂದಲೇ. ಎಷ್ಟೇ ಯಾರು ಏನೇ ಹೇಳಿದ್ರು, ಗುರುಗಳು ಬಂದ್ರು, ಆ ಪರಮಾತ್ಮನೇ ಪ್ರತ್ಯಕ್ಷ ಆಗಿ ಬಂದು ಹೇಳಿದ್ರು
ಇಲ್ಲ ಇಲ್ಲ, ನಮ್ಮ ಒಳಗಡೆಯಿಂದನೇ ಆಂತರ್ಯದಿಂದಲೇ ಅದು ಬದಲಾವಣೆ ಆಗ್ಬೇಕು ಅನ್ನೋದು ಹೇಳೋದು ಒಂದೆರಡು ಮಾತಿತ್ತು. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಗುರುಗಳಿಗೆ ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ನೀವು ಎಲ್ಲಾರ್ಗೂ ಒಂದು ಮೋಟಿವೇಶನ್ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಸಂಪತ್ ಸರ್ ಮಾತಾಡಿ. ಅನ್ಮ್ಯೂಟ್ ಮಾಡಿದೆ, ಮಾತಾಡಿ ಸರ್. ಮತ್ತೆ ಮ್ಯೂಟ್ ಮಾಡ್ಬೇಡಿ, ನಾನು ಒಂದ್ಸರಿ ಅನ್ಮ್ಯೂಟ್ ಮಾಡಿದೀನಿ. ಓಕೆ, ಮಾತಾಡಿ. ಓಕೆ, ಕೇಳಿಸ್ತಾ ಇದೆ ಮೇಡಮ್? ಹಾ. ಹಾ ಮೇಡಮ್, ಇದು ಏನಂತ ಅಂದ್ರೆ ಗೊತ್ತಾಯ್ತು, ಗುರುಗಳು ಹೇಳಿದ್ದು ಸಾಕಷ್ಟು ವಿಚಾರಗಳು ಕೊಟ್ಟಿದ್ದಾರೆ. ಆದ್ರೆ ಏನಂದ್ರೆ ಕಾಲಕ್ರಮೇಣ ಸ್ವಲ್ಪ ಒಂದೇ ಸರಿ ಎಲ್ಲ ಆಗೋದಿಲ್ಲ. ಯಾಕಂದ್ರೆ ಕೆಲವರು ಮಧ್ಯಭಾಗದಲ್ಲಿ ಕೂಡ ಬಂದು ಜಾಯಿನ್ ಆಗಿದ್ದಾರೆ. ಹಾಗಾಗಿ ಇನ್ನೂ ಒಂದ್ ಸ್ವಲ್ಪ ವಿಚಾರಗಳು ಕೆಲವರಿಗೆ ತಲುಪುವಂತದ್ದು ಇದೆ. ಇನ್ನೂ ಸಾಕಷ್ಟು ಪ್ರಚಾರ ಕೂಡ ಆಗೋದಿದೆ. ಇದ್ರ ಅನುಭವಗಳು ಕೂಡ ಸಾಕಷ್ಟು ತುಂಬಾ ಚೆನ್ನಾಗಿ ಕೂಡ ನಡೀತಾ ಇದೆ ಮೇಡಮ್. ನಮಗೂ ಕೂಡ ಸ್ವ ಅನುಭವ ಆಗಿದೆ, ಜ್ಞಾನಕ್ಕೂ ಏನು ಕೊರತೆ ಇಲ್ಲ. ಒಂದು ಸಣ್ಣ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಿನ ಯಾವ್ದು ಮುದ್ರೆಗಳನ್ನ ಒಬ್ರು ಇಬ್ರು ಅದನ್ನ ಒಂದು ಮಾಡಿ ತೋರಿಸಿದಾಗ ಪ್ರಾಕ್ಟಿಕಲ್ ಅಲ್ಲಿ ಕಾಲಲ್ಲಿ ಅವಾಗ ಏನಾಗುತ್ತೆ, ಸ್ವಲ್ಪ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಯಿನ್ ಆಗೋರು ಇದ್ದಾರೆ ಮೇಡಮ್. 100 ಜನ 1000 ಜನ ಆಗ್ಬೋದು. ಸ್ವಲ್ಪ ಪ್ರಚಾರ ನಿಧಾನ ಆಗಿರ್ಬೋದು. ಕೆಲವರು ಸ್ವಲ್ಪ ಮಧ್ಯ ಭಾಗದಲ್ಲಿ, ಪೂರ್ವ ಕಾಲದಿಂದ ಇರ್ಲಿಲ್ಲ. ಇದು ಯಾವಾಗ ಮಹಾವತಾರ್ ಫೌಂಡೇಶನ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಯಾರು ಇರ್ಲಿಲ್ಲ. ಇದನ್ನ ಒಂದೇ ಸಲ ಇದ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇದು ಇನ್ನೂ ಎತ್ತರವಾಗಿ ಬೆಳಿಬೇಕಾಗಿರೋಂತ ಒಂದು ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ನಮ್ಗೆ ಸ್ವಲ್ಪ ತಾಳ್ಮೆ ಇರ್ಬೇಕು, ಮತ್ತೆ ಯೋಜನೆಗಳು ಸಹ ಹಾಗೆ ಇರ್ಬೇಕಾಗ್ತದೆ. ದಯಮಾಡಿ ಗುರುಗಳಿಗೂ ಕೂಡ ಹೇಳ್ಬೇಕು, ಗೊತ್ತಿರುತ್ತೆ ಗುರುಗಳಿಗೂ ಸಹ. ಪ್ರಯತ್ನ ಅಂತೂ ಸಾಕಷ್ಟಿದೆ. ಪ್ರಯತ್ನ ಸಾಗರ ಇದ್ದಂಗೆ ಸಾಧನೆ ಸಾಸಿವೆ ಆಗ್ಬಾರ್ದು ಅನ್ನೋದು ಒಂದು ಇದೆ. ಸಾಧನೆ ಸಾಸಿವೆ ಆಗ್ಬಾರ್ದು, ಅದು ಸಾಗರನೇ ಆಗ್ಬೇಕು. ಅವಾಗ ಇದು ಒಂದು ಅತ್ಯುತ್ತಮವಾದ ಮಾರ್ಗ ಅಂತ ಹೇಳ್ತೀನಿ. ಆಧ್ಯಾತ್ಮ ಮತ್ತು ಇದು ಎಲ್ಲ ಒಟ್ಟಿಗೆ ಸಿಗ್ತಾ ಇರೋದ್ರಿಂದ, ಆರೋಗ್ಯ, ಆಧ್ಯಾತ್ಮ, ಜ್ಞಾನ ಎಲ್ಲ ಒಟ್ಟಿಗೆ ಸಿಗ್ತಾ ಇರೋದ್ರಿಂದ ಇಲ್ಲಿ ಸಮಯದ ಅಭಾವ ಇರ್ಬೋದು ಮೇಡಮ್, ಕೆಲಸದ ಒತ್ತಡ ಇರ್ಬೋದು, ಇನ್ಕನ್ವೀನಿಯನ್ಸ್ ಅಂತ ಹೇಳಿದ್ರೆ ಅದೇ ಮಕ್ಕಳು ಮರಿ ಎಲ್ಲ ಆದ ಟೈಮಲ್ಲಿ. ಮೊನ್ನೆ ನೋಡಿ, ಒಂದ್ ದಿವಸ ನನಗೆ ಲಿಂಕ್ ಬರ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಅದು ಹುಡುಕ್ದೆ ಲಿಂಕ್, ಅವತ್ತಿನ ದಿವಸ ಜಾಯ್ನ್ ಆಗಕ್ಕಾಗ್ಲಿಲ್ಲ. ಮಂಡೇನು ಮೇ ಬಿ ಇರ್ಬೋದು. ಹಾಗಾಗಿ ಕೆಲವೊಂದ್ಸರಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ದಯಮಾಡಿ ಇದ್ ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಚಾರ ಮಾಡೋಣ ಅಂತ ಹೇಳ್ತಾ 2 ಮಾತುಗಳು ಮುಗಿಸ್ತೀನಿ ಮೇಡಮ್. ಧನ್ಯವಾದಗಳು. ರೈಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಗುರುಜಿ, ಈ ಒಂದು ಇದ್ರಲ್ಲಿ ವೇದಿಕೆಯಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಪ್ರತಿ ಶನಿವಾರ ಇನ್ನು 63 ದಿವಸ ಇದೆಯಲ್ಲ, ಪ್ರತಿ ಶನಿವಾರನು ನಾನು 2 ಮುದ್ರೆಗಳನ್ನ ತೋರಿಸ್ತೀನಿ ಗುರುಜಿ. ಪ್ರತಿ ಶನಿವಾರ ಅವಾಗ ಏನು ಇದು ಇರೋದಿಲ್ಲಲ್ಲ, ಆಧ್ಯಾತ್ಮಿಕ ಮತ್ತೆ ಜ್ಞಾನ ಹಂಚಿಕೆ ಬೇರೆ ಯಾವ್ದು ಇರೋದಿಲ್ಲ, ವಿಶೇಷ ಸಂಚಿಕೆ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ನಾನು ಏನಂತಂದ್ರೆ 2 ಮುದ್ರೆಗಳನ್ನ ನಾನು ಕಲ್ತಿರೋದನ್ನ ನಾನು ಖಂಡಿತ ತೋರಿಸ್ತೀನಿ ಗುರುಜಿ ಪ್ರತಿ ಶನಿವಾರ. ಅದು ನಂದಿನ 63 ದಿವಸದಲ್ಲಿ ನಂದೊಂದು ಡ್ಯೂಟಿ ಗುರುಜಿ, ಅದು ನನ್ನ ಕರ್ತವ್ಯ. ನಾನು ತೋರಿಸ್ತೀನಿ. ಮಾಡಿ ಅದು ಮಾಡಿ. ಬಟ್ ಆದ್ರೆ ನೆಕ್ಸ್ಟ್ 365 ನಾನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಅದು. ರೂಲ್ಸ್ ಬೇರೆ ಇರ್ತದೆ. ಯಾರು ಭಾಗವಹಿಸ್ಬೇಕು ಅವ್ರಿಗೆಲ್ಲ ರೂಲ್ಸ್ ಡಿಫ್ರೆಂಟ್ ಆಗಿರ್ತದೆ. ಅವಾಗ ಈಗ ಸಂಪತ್ ಅವ್ರು ಹೇಳಿದ್ರಲ್ಲ, ಅದು ನಾವು ಗ್ಯಾರಂಟಿ ಸಾಧಿಸ್ತೀವಿ. ಅದು ಅದ್ರೇನು ಡೌಟ್ ಇಲ್ಲ. ಅಂದ್ರೆ ಮುದ್ರೆ ಅವರು ಪ್ರಾಕ್ಟೀಸ್ ಮಾಡಿ ತೋರಿಸೋದು, ಓಕೆ, ಇವೆಲ್ಲ ಕೇಳಿಸ್ಕೊಂಡಿದ್ವಿ. ಅದೇ ನಾನು ಹೇಳಿದಲ್ಲ, ಶ್ರವಣ ಆಯ್ತು, ಮನನ ಇಲ್ಲ, ಮನನ ಮಿಸ್ ಆಗಿದೆ. ಮಂಡೇ ಫ್ರೈಡೆ ಆಗೋದಿಲ್ಲಲ್ಲ ಗುರುಜಿ, ಬೇರೆ ಬೇರೆ ಹಿರಿಯ ಮಾಸ್ಟರ್ಸ್ ಎಲ್ಲ ಇರ್ತಾರೆ, ಅವಾಗೆಲ್ಲ ಮಾಡಕ್ ಆಗಲ್ಲ. ಡೈಲಿ ಆಗೋದಿಲ್ಲ, ಸಾಟರ್ಡೆ ತೋರಿಸ್ಬೋದು. ಹಂಗೆ ಬೇಕೇ ಬೇಕು ಅಂತ ಅಂದ್ರೆ, ಈಗ ನಾವು ಎಕ್ಸಾಮ್ ಇರುವಾಗ ಹೇಗೆ ಬುಕ್ ಅನ್ನ ಹಿಂಗ್ ತಿರ್ಗಿಸಿ ನೋಡ್ತೀವಲ್ಲ, ಹಾಗೆ ನಮ್ಗೆ ಏನಾರ ಬೇಕಂದ್ರೆ ಯೂಟ್ಯೂಬಿಗೆ ಹೋಗ್ಬೇಕು, ಯೂಟ್ಯೂಬಿಗೆ ಹೋಗಿ ನೋಡ್ಕೊಂಡ್ ಬರ್ಬೇಕು. ಇಲ್ಲಿ ದಿನ ತೋರ್ಸ್ಲಿಕ್ಕಂದ್ರೆ ಬೇರೆ ಮಾಸ್ಟರ್ಸ್ ಜ್ಞಾನ ಹಂಚಿಕೆ ಇರುತ್ತೆ, ಮತ್ತೆ ಸಮಗ್ರ ಜೀವನ ಶೈಲಿ ಬೇರೆ ಇರುತ್ತೆ. ಇವಾಗ ಬೇಡ. ಈ ಪ್ಲಾನ್ ಆಫ್ ಇದರಲ್ಲಿ ಬೇಡ. ಈ 365 ಡೇಸ್ ಅಲ್ಲಿ ಅದು ಆಗೋದಿಲ್ಲ. ಇದು ಆಲ್ರೆಡಿ ಒಂದು ಫಾರ್ಮ್ಯಾಟ್ ಅಲ್ಲಿ ಹೋಗ್ತಾ ಇದೆ. ಇದು ಕಂಪ್ಲೀಟ್ ಆಗುತ್ತೆ. ಇದು ಸಂಪನ್ನಗೊಳಿಸ್ಕೊಂತೀವಿ. ನೆಕ್ಸ್ಟ್ 365 ಅಲ್ಲಿ ನಾನು ಡಿಫರೆಂಟ್ ಆಗಿ ಪ್ಲಾನ್ ಮಾಡ್ತೀನಿ. ಅವಾಗ ಎಲ್ಲರೂ ಪ್ರಾಕ್ಟೀಸ್ ಮಾಡುವಂತ ಸ್ಥಿತಿಗೆ ತಗೊಂಡ್ ಬರ್ತೀನಿ ಖಂಡಿತ. ಓಕೆ, ಅದು ಅವಶ್ಯಕತೆ ಅಂದ್ರೆ ಒಂದು ಕಡ್ಡಾಯವಾಗಿ ಆಗತ್ತೆ. ಅದು ಮಾಡ್ಲೇಬೇಕು ಅಂತ ಅವಶ್ಯಕತೆ ಬರುತ್ತೆ. ಯಾಕಂದ್ರೆ ಈಗ ಅದೇ ಪ್ರತಿಯೊಬ್ರು ಯಾವುದೇ ಒಂದು ಆಗ್ಬೇಕಂದ್ರೆ ಸ್ಟ್ರೆಸ್ ಅನ್ನೋದು, ಪಾಸಿಟಿವ್ ಸ್ಟ್ರೆಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ನೆಗೆಟಿವ್ ಸ್ಟ್ರೆಸ್ ಬಿಟ್ಬಿಡಿ. ಪಾಸಿಟಿವ್ ಸ್ಟ್ರೆಸ್ ಅಂದ್ರೆ ಏನಂದ್ರೆ, ನಾನು ಮಾಡ್ಬೇಕು, ಇದು ನನ್ನ ಕರ್ತವ್ಯ, ನಾನು ಕೊಟ್ಟಿದ್ದಾರೆ, ನಾನು ಇವತ್ತು ಹೋಗಿ ಮಾಡ್ಬೇಕಂತ ಅದು ಇದ್ರೇನೆ ಅವಾಗ ಕಲಿಯಕ್ಕೆ ಸಾಧ್ಯವಾಗತ್ತೆ ಅಲ್ವಾ.
ಈಗ ನಾವು ಮಾಸ್ಟರ್ಸ್ ಆಗಿ ಎಷ್ಟೋ ಮಾಸ್ಟರ್ಸ್ ಇಲ್ಲಿ ಬರ್ತಾರೆ, ಅವರೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಇಲ್ಲಿ ಬಂದು ನಿಮಗೆ ಕಲಿತಾರೆ, ಅಂದರೆ ನಿಮಗೆಲ್ಲ ಟೀಚ್ ಮಾಡ್ತಾರೆ. ಅವರೇ ಕಲಿದಿಲ್ಲ ಅಂದರೆ ಅವ್ರು ಇಲ್ಲಿ ಬಂದು ಏನು ಟೀಚ್ ಮಾಡ್ತಾರೆ? ಅದೇ ರೀತಿಯಲ್ಲಿ ನೀವು ತಾವು ಯಾರ್ಯಾರು ಇಲ್ಲಿ ಭಾಗವಹಿಸ್ತಾ ಇದ್ರೋ ಎಲ್ಲ ಕಲ್ಸ್ಕೊಂಡು ಬಂದರೆ, ನೀವು ಚೆನ್ನಾಗಿ ಕಲಿದು ಬಂದರೆ ಇಲ್ಲಿ ಏನು ಸಮಸ್ಯೆ ಇಲ್ಲ. ನಿಮ್ಮ ನೆನಪಿನ ಶಕ್ತಿಯಲ್ಲಿ ಯಾವಾಗಲೂ ಇರ್ತದೆ ಅದು. ಓಕೆ, ಸಣ್ಣದೊಂದು ವಾಯುಮುದ್ರ ನಾವು ನೆನಪಲ್ಲಿ ಇಟ್ಕೊಂಡಿಲ್ಲ ಅಂದರೆ ಇನ್ನು ಏನು ಇಟ್ಕೊಂಡು ಸಾಧ್ಯವಾಗತ್ತೆ ನಾವು ಹೇಳಿ ಅಲ್ವಾ? ಎಷ್ಟು ವಿಷಯಗಳು, ಎಷ್ಟು ಅದನ್ನು ಲೆಕ್ಕ ಇಲ್ಲ, ಅಷ್ಟು ವಿಷಯಗಳು ಹೇಳ್ಕೊಂತ ಬಂದಿದ್ವಿ. ಇವೆಲ್ಲ ನೆನಪಿ ಮಾಡಿಕೊಂಡು ಮತ್ತೆ ಮರಣ ಮಾಡ್ಕೊಂಡಿಲ್ಲ ಅಂದರೆ ಅದು ನಿಜವಾದ ಅದು ತಪ್ಪಾಗತ್ತೆ. ನಾವು ಕಲಿಯುವಂಥ ವಿಧಾನ ತಪ್ಪಿದೆ ಅಂತ ಅರ್ಥ ಆಗತ್ತೆ. ಆಯ್ತು, ಇದು ಈ 365 ನಾವು ಶ್ರವಣ 365 ಅನ್ಕೊಳ್ಳೋಣ. ನೆಕ್ಸ್ಟ್ 365 ಮನನ 365 ಅನ್ಕೊಳ್ಳೋಣ. ಮನನ ನಿಧಿಧ್ಯಾಸ, ಮನನ ಅಭ್ಯಾಸ 365 ಅಂತ ಕಲಿಯೋಣ. ಅದಕ್ಕೆ ಆ ರೀತಿಯಲ್ಲಿ ಕರೆಯೋಣ. ಅದು ಈ 365 ಶ್ರವಣ 365, ನೆಕ್ಸ್ಟ್ 365 ಬಂದು ಮನನ ಪ್ಲಸ್ ಅಭ್ಯಾಸ 365 ಆಗತ್ತೆ. ಅದು ಸಾಕಲ್ವಾ? ಹೌದು ಗುರುಜಿ, ಇದೊಂಥರ ಹೌಸ್ ಸರ್ಜನ್ ಟೈಪ್. ಈಗ ಮೆಡಿಕಲ್ ಈಗ 3 ವರ್ಷ ಮುಗಿಸಿದ್ಮೇಲೆ ಮೆಡಿಕಲ್ 3 ವರ್ಷ ಬರೀ ಅಲ್ಲಿ ಏನಾಗಿರುತ್ತೆ, ಥಿಯರಿ ಆಗಿರುತ್ತೆ. 1 ವರ್ಷ ಮಾತ್ರ ಹೌಸ್ ಸರ್ಜನ್ ಅಂತ ಪ್ರಾಕ್ಟಿಕಲ್ ಬಿಟ್ಟಿರ್ತಾರೆ. ಈಗ ಹಾಗೇನೆ ಆಗ್ಲಿ ಗುರುಜಿ, ಇದು 1 ವರ್ಷ ಎಲ್ಲ ನಮ್ಗೆ ಒಂಥರ ಥಿಯರಿ ಆಯ್ತಲ್ಲ, ಇನ್ ಪ್ರಾಕ್ಟಿಕಲ್ ನೆಕ್ಸ್ಟ್ ಇಯರ್ ಎಲ್ಲ ಫುಲ್ ಪ್ರಾಕ್ಟಿಕಲ್ ಇರ್ಲಿ ಗುರುಜಿ. ಎಲ್ಲಾರು ಅವ್ರವ್ರೆ ಹೇಳ್ಬೇಕು, ಏನಂತ ಮಾಡಿ ತೋರ್ಸ್ಬೇಕು. ತಲೆನೋವಿಗೆ ನಾವ್ಯಾಕೆ ತಲೆ ಓಡಿಸ್ಕೋಬೇಕು? ಸುಮ್ನೆ ನಾವು ಹಾಯಾಗಿ ಕೂತ್ಕೊಳ್ತೀವಿ, ಅವ್ರು ಮಾಡ್ಲಿ. ಹೌದು ಗುರುಜಿ, ಕರೆಕ್ಟ್. ಮರಣ ಮಾಡ್ಕೊಂಡು ಬರ್ಲಿ. ಒಂದ್ ದಿವಸ ಒಬ್ರು ಮಾಡಿದ್ರೆ ನೆಕ್ಸ್ಟ್ ದಿವಸ ಇನ್ನೊಬ್ರು ಮಾಡ್ಲೇಬೇಕು. ಇಲ್ಲಿ ಜೂಮ್ ಅಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಜೂಮ್ ಬರಬಾರ್ದು. ವೇಸ್ಟ್. ಹಲಬರು. ಸೊ ಹೊಸ ಜನ ಅಂದ್ರೆ ಅಫ್ಕೋರ್ಸ್ ಅವರು ಸೇರ್ಬೋದು, ಕಲಿಬಹುದು, ಅದುವೇ ವಿಷಯ. ಅವ್ರಿಗೂ ಒಂದು ರೀತಿಯಲ್ಲಿ ಅವ್ರಿಗೂ ಏನು ಪ್ಲಾನ್ ಮಾಡ್ಬೇಕು ಅವ್ರಿಗೂ ಪ್ಲಾನ್ ಮಾಡ್ತೀವಿ. ಹೊಸಬ್ರು ಜಾಯಿನ್ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕಂತ ಅವ್ರದ್ದು ಇದೆಲ್ಲ ನಾವು ಚರ್ಚೆ ಮಾಡೋಣ. ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡೋಣ. ಓಕೆ, ಅದು ವೀಕ್ಲಿ ಟಾಪಿಕ್ ಅಂತ ಕೊಟ್ಬಿಡಿ ಗುರುಜಿ. ಆ ಟಾಪಿಕ್ ಅಲ್ಲಿ ಅವ್ರೆಲ್ಲದಕ್ಕೂ ರೆಡಿ ಆಗಿ ಬರ್ಬೇಕು. ಈಗ ಸಪೋಸ್ ಈಗ ಬ್ರೈನ್ ಇರ್ಬೋದು ಅಥವಾ ಸ್ಟಮಕ್ ಇರ್ಬೋದು, ಈ ತರ ಸಬ್ಜೆಕ್ಟ್ಸ್ ಅನ್ನ ನೀವು ಕೊಟ್ಬಿಡಿ. ಆ ವೀಕ್ ಅಲ್ಲಿ ಆ ಟಾಪಿಕ್ಸ್ ಗೆ ಅವ್ರೆಲ್ಲ ರೆಡಿ ಆಗಿ ಬರ್ಬೇಕು. ಆ ತರ ಇರ್ಲಿ ಗುರುಜಿ. ಅದು ನೆಕ್ಸ್ಟ್ ಕೋರ್ ಕಮಿಟಿ ಮೀಟಿಂಗ್ ಅಲ್ಲೇ ಚರ್ಚೆ ಮಾಡಿ ಇದು ಒಂದು ಡೆಸಿಷನ್ಸ್ ಎಲ್ಲ ತಗೋಬೇಕು ನಾವು, ನಿರ್ಣಯಗಳು. ರೈಟ್ ಗುರುಜಿ, ಇನ್ನೊಂದು ನಿಮಿಷ ಬಿಡ್ತೀನಿ ಗುರುಜಿ. ಇನ್ನು ಯಾಕಂದ್ರೆ ಈಗ ಜನ ಸ್ವಲ್ಪ ಇದ್ದಾರೆ. ಯಾಕಂದ್ರೆ ಈಗ ಮಾಸ್ಟರ್ಸ್ ನೋಡಿ, ನಾನು ಹೇಳಿದೀನಿ ಇವತ್ತು ಲಾಸ್ಟ್ ಡೇಟ್. ಗುರುಜಿ ಈಗ ಒಂದು ಟೈಮ್ ಟೇಬಲ್ ಮಾಡ್ತಾರೆ. ನಾನು ವಿಷಯಗಳನ್ನ ನೀವ್ ಏನೇನ್ ಹೇಳ್ಬೇಕು ಅನ್ಕೊಂಡಿದೀರಾ, ಆಧ್ಯಾತ್ಮಿಕ ಚಿಂತನೆ ಆಗಿರ್ಬೋದು, ಸಮಗ್ರ ಜೀವನ ಶೈಲಿ ಆಗಿರ್ಬೋದು, ನೀವು ಉಪನ್ಯಾಸ ಕೊಡ್ಲೋರು ಯಾರಾದ್ರೂ ಇದ್ರೆ ಖಂಡಿತ ಹೇಳಿ ಅಂತ ಹೇಳಿದೀನಿ. ನಿನ್ನೆವರೆಗೂ ಯಾರು ಕಾಲ್ ಮಾಡಿಲ್ಲ, ಬರೀ ಮೆಸೇಜ್ ಮಾಡ್ತಿದ್ದೀರಾ. ಮೆಸೇಜ್ ಎಲ್ಲ ನಾವು ಒಂದೊಂದ್ಸರಿ ನೋಡ್ತೀವಿ, ಒಂದೊಂದ್ಸರಿ ನೋಡ್ಲಿಕ್ ಆಗಲ್ಲ. ಕಾಲ್ ಮಾಡಿ ಹೇಳಿದ್ರೆ ತುಂಬಾ ಬೆಸ್ಟ್. ಈಗ ನೀವು ಇಲ್ಲಿ ಯಾರು ಚಾಟ್ ಬಾಕ್ಸ್ ಗೆ ಹಾಕ್ಬೇಡಿ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ನನ್ಗೆ ಅಥವಾ ಅಶ್ವಿನಿ ಮೇಡಮ್ಗೆ ನೀವು ಯಾವ್ದು ವಿಷಯ ಹೇಳ್ಬೇಕು, ಡಿಸೆಂಬರ್ ಮಂತ್ ಅಲ್ಲಿ ಯಾವ ಟಾಪಿಕ್ ಕೊಡ್ತಿರಲ್ಲ, ದಯವಿಟ್ಟು ಎಲ್ಲರೂ ಕಾಲ್ ಮಾಡೇ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಂತಾ ಇದ್ದೀನಿ. ಮೆಸೇಜ್ ಅಂದ್ರೆ ತುಂಬಾ ಬರುತ್ತೆ, ತುಂಬಾ ಗ್ರೂಪ್ಸ್ ಎಲ್ಲ ಇರುತ್ತೆ, ನಾವು ನೋಡಿರಲ್ಲ, ಬೈ ಮಿಸ್ ಆಗಿ ಬಿಟ್ಟು ಹೋಗ್ಬೋದು. ಅದಕ್ಕೋರ ಕಾಲ್ ಮಾಡೇ ಹೇಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಮಾಸ್ಟರ್ಸ್ ಇವತ್ತು ಲಾಸ್ಟ್ ಡೇಟು. ಒಂದ್ 12 ಗಂಟೆ ಒಳಗಡೆ ಯಾರ್ಯಾರು ಏನೇನ್ ಸಬ್ಜೆಕ್ಟ್ ಕೊಡ್ಬೇಕು ಅನ್ಕೊಂಡಿದಿರಲ್ಲ ಡಿಸೆಂಬರ್ ಮಂತ್ ಅಲ್ಲಿ, ಖಂಡಿತ ಕಾಲ್ ಮಾಡಿ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ಇದು ನನ್ನ ಒಂದು ಕಳಕಳಿಯ ವಿನಂತಿ. ಯಾಕಂದ್ರೆ ನಾವು ಟೈಮ್ ಟೇಬಲ್ ಗುರುಜಿ ಮಾಡೋದ್ರಿಂದ ನಾನು ಇವತ್ತು ಕಳಿಸ್ಲೇಬೇಕು ಅವ್ರಿಗೆ. ಸೊ ಪ್ಲೀಸ್ ಇದನ್ನ ಒಂದ್ ಸ್ವಲ್ಪ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿಕ್ ಇಷ್ಟ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಗುರುಜಿ. ರೈಟ್. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ಹಲೋ, ಮಾತಾಡಿ. ನಮಸ್ಕಾರ ಗುರುಜಿ. ತಮಗೂ ನಮಸ್ಕಾರ ಮತ್ತು ನಾಗರಾಜ್ ಗುರುಗಳಿಗೂ ನಮಸ್ಕಾರ. ದೀಪಾ, ಇಲ್ಲಿವರೆಗೂ ತಾವೆಲ್ಲ ಹೇಳಿದ್ರಲ್ಲ, ಚೆನ್ನಾಗಿತ್ತು, ನಿಮ್ದು ಚೆನ್ನಾಗಿತ್ತು. ಆಮೇಲೆ ನಮ್ಮ ಉಮಾ ಮೇಡಮ್ ಹೇಳಿದ್ರಲ್ಲ, ಅವ್ರ ಕಾರ್ಯಕ್ರಮ ಕೂಡ ಚೆನ್ನಾಗಾಯ್ತು. ಸ್ವಲ್ಪ ಮೊಬೈಲ್ನಲ್ಲಿ ವ್ಯತ್ಯಾಸ ಆದ ಕಾರಣ ನಂಗೆ ಸರಿಯಾಗಿ ಇದಾಗ್ಲಿಲ್ಲ. ಆಮೇಲೆ ನಾನು ಈ ಸಲ 2-3 ಕ್ಲಾಸ್ ಕೊಡ್ತೀನಂತೆ. ಅಮ್ಮ ಫೋನ್ ಮಾಡಿ ಹೇಳಿ. ಮಾತಾಡಿ. ಕೇಳಿಸ್ತಾ ಇಲ್ಲ ಗುರುಜಿ, ಮ್ಯೂಟ್ ಆಯ್ತು. ಇಲ್ಲ, ಅವ್ರದ್ದು ಆನ್ ಮಾಡಿದ್ರೆ ನೀವು ಮಾತಾಡುವಾಗ ಅದು ರಿಸೌಂಡ್ ಬರ್ತಾ ಇದೆ, ಎಕೋ ಬರ್ತಾ ಇದೆ. ನೀವು ಮಾತಾಡಿ, ನೀವು ಏನ್ ಹೇಳ್ಬೇಕಂತ ಹೇಳಿ ಕೇಳಿಸ್ಕೊಂತಾರೆ ಅವರು.
ಉಮಾ ನೀವ್ ಯಾವ ಸಬ್ಜೆಕ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀರಲ್ಲ ಅದು ನಮ್ಗೆ ಕಾಲ್ ಮಾಡಿ ಹೇಳಿ, ನಾನು ಅದನ್ನ ಬರೆದ್ಬಿಟ್ಟು ಗುರುಜಿ ಕಳಿಸ್ತೀನಿ. ಯಾಕಂದ್ರೆ ನೀವು ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ. ಆಮೇಲೆ ನಾನೇ ಬೇಕಾದ್ರೆ ಕಾಲ್ ಮಾಡ್ತೀನಿ, ನಿಮ್ ಸಬ್ಜೆಕ್ಟ್ಸ್ ಅನ್ನ ಹೇಳಿ ಅಮ್ಮ, ಆಯ್ತಾ? ಓಕೆ, ಇವತ್ತೇ ಕಳ್ಸೋದ್ರಿಂದ ದಯವಿಟ್ಟು ಎಲ್ಲರೂ ನಾನು ಮತ್ತೆ ಇನ್ನೊಂದ್ಸರಿ ಪುನರ್ಮನನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆಮೇಲೆ ನನಗೆ ವಿಷಯ ಒಬ್ಬೊಬ್ರು ಏನ್ ಗೊತ್ತಾ ಗುರುಜಿ, ನಮ್ಗೆ ಕೇಳಿಲ್ಲ ಅಂತಾನು ತರ ಬರ್ತಾ ಇದೆ ಕಾಲ್ಸ್, ನಮ್ಗೇನು ಹೇಳಿಲ್ಲ ಅಂತ. ಇದು ಯಾವ್ದೋ ಅಲ್ಲ, ಇದು ನಮ್ಮ ಮನೆಯ ಕಾರ್ಯಕ್ರಮ, ನಮ್ದೇ ಜ್ಞಾನ ಹಂಚಿಕೆ, ನಮ್ದೇ ಸ್ಟೇಜ್. ಸೊ ಅದಕ್ಕೋಸ್ಕರ ಇಲ್ಲಿ ಯಾರು ಫಸ್ಟ್ ಹೆಸರುಗಳನ್ನ ಕೊಡ್ತೀರೋ ಅವ್ರಿಗಂತೂ ಅವಕಾಶ ಇದೆ, ಯಾರಿಗೂ ಇಲ್ಲ ಅಂತ ಏನಿಲ್ಲ. ಹೆಸರು ಕೊಟ್ಟವ್ರಿಗಂತೂ ಖಂಡಿತ ಅವಕಾಶ ಇದೆ. ಬಟ್ ದಯವಿಟ್ಟು ಯಾರು ಮೆಸೇಜ್ ಮಾಡ್ಬೇಡಿ. ಮೆಸೇಜ್ ಮಾಡಿದ್ರೆ ನಾವೆಲ್ಲ ನೋಡ್ಲಿಕ್ಕಾಗಲ್ಲ, ತುಂಬಾ ಗ್ರೂಪ್ಸ್ ಇದೆ, ಮತ್ತೆ ತುಂಬಾ ಮೆಸೇಜ್ ಗಳು ಬರ್ತಾ ಇರುತ್ತೆ, ಒಂದೊಂದ್ಸರಿ ನೋಡ್ಲಿಕ್ಕಾಗಲ್ಲ. ನಾನು ಅದನ್ನ ಮತ್ತೆ ಪುನಃ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೆಸೇಜ್ ಅನ್ನ ಯಾರು ದಯವಿಟ್ಟು ಮಾಡ್ಬೇಡಿ, ಕಾಲ್ ಮಾಡೇ ಹೇಳಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಉಮಾಮ, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡಿ. ಇಲ್ಲ, ಆಮೇಲೆ 2-3 ಕ್ಲಾಸಸ್ ಕೊಡ್ತೀನಂತೆ ಈ ಸಲ. ಈಗ ದತ್ತ ತಾಯಿ ಅನ್ನೋದನ್ನ ಅದ್ರ ಬಗ್ಗೆ ಹೇಳ್ಕೊಡ್ತೀನಂತೆ. ರೈಟ್. ಅದೆಲ್ಲ ಡೀಟೇಲ್ಸ್ ಕೊಡಿ, ದೀಪಾ ಮೇಡಮ್ ಕೊಡಿ. ಆಯ್ತು. ರೈಟ್, ಓಕೆ. ನೆಕ್ಸ್ಟ್ ಆಮೇಲೆ ಫೋನಲ್ಲಿ ಮಾತಾಡಿ. ಓಕೆ ಗುರುಜಿ. ನಾಗರತ್ನ ಮಾತಾಡಿ. ಕೊನೆ ಹಂಚಿಕೆ. ಸೊ ನಾವು ಈಗ ಕ್ಲೋಸ್ ಮಾಡೋಣ ಸೆಷನ್. ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಇದುವರೆಗೂ ನಾನು ಸುಮಾರು ನಿಮ್ಮ ಕ್ಲಾಸ್ಗಳೆಲ್ಲಾನು ಕೇಳ್ಕೊಂಡಿದ್ದೀನಿ, ಮತ್ತೆ ಹಳೆ ಇದು ಯೂಟ್ಯೂಬ್ ಅಲ್ಲಿ ಹೋಗಿ ಅದನ್ನು ನೋಡ್ಕೊತಾ ಇದ್ದೀನಿ. ಮತ್ತೆ ಅಶ್ವಿನಿ ಮೇಡಮ್ ಹತ್ರ ಸಣ್ಣ ಪುಟ್ಟ ಏನಾದ್ರು ಸಜೆಷನ್ ಬೇಕಾದ್ರೆ ಕೇಳ್ಕೊತಾ ಇರ್ತೀನಿ. ಆದ್ರೂ ನೀವ್ ಹೇಳಿದ್ರಲ್ಲ ಗುರು, ಅವರು ನಮ್ ಕೇಳ್ಬೇಕಾದ ಕ್ವಶನ್ ಎಲ್ಲ ಹಿಂದೆ ಆಗ್ಲಿ ಎಲ್ಲರೂ ಕೇಳಿದಾರೆ. ಯಾರು ಮುನಿದ್ರು ಪರವಾಗಿಲ್ಲ, ಗುರು ಮುನಿದ್ರೆ ದಾರಿನೇ ಕಾಣಿಸಲ್ಲ. ಗುರುಗಳು ದಾರಿ ತೋರ್ಸ್ಬೇಕಾಯ್ದವ್ರು. ನಿಮ್ಗೆ ಬೇಜಾರಾಗೋ ತರ ನಡ್ಕೊಂಡಿದೀವಿ ಅಂದ್ರೆ ಎಲ್ಲರೂ ಟೋಟಲ್ ಹೇಳ್ತಾ ಇರೋದು, ಬೇಜಾರ್ ಮಾಡ್ಕೋಬೇಡಿ. ಒಂದ್ಸರಿ ಕೇಳಿಸ್ಕೊಂಡು, ಇದು ಬೆಳಗಾನ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನಾಗ್ಬೇಕು ಅಂತ ಏನೋ ಒಂದ್ ಗಾದೆ ಹೇಳ್ತಾರಲ್ಲ, ಕೇಳಿದ್ರು ಅಂತ ಆ ತರ ಆಗ್ಬಿಡ್ತಾ ಇದೆ. ಯಾಕೆಂದ್ರೆ ಮಂಡಿ ನೋವು, ನನಗೆ ಅದಾಗಿಲ್ಲ ಇದಾಗಿಲ್ಲ, ನನಗೆ ಸರಿ ಹೋಗಿಲ್ಲ ಅಂತ ದಿನಾ ಕೇಳ್ತಾ ಇರ್ತೀವಿ. ಯೂಟ್ಯೂಬು ದಿನಾ ನೋಡ್ತೀವಿ. ಅದು ನಮಗ್ ಬೇಕಾದ ಇಂಪಾರ್ಟೆಂಟ್ ನಾದ್ರೂ ನಾವು ನೋಡ್ಕೋಬೇಕು. ಪೂರ್ತಿ ಎಲ್ಲಾನು ಜ್ಞಾಪಕ ಶಕ್ತಿ ಇಟ್ಕೊಂಡು ನಾವು ಮಾಡ್ಕೋತೀವಿ ಅನ್ನೋಷ್ಟು ನಮಗ್ ಚೈತನ್ಯ ಆಗ್ಲಿ ಶಕ್ತಿ ಆಗ್ಲಿ ದೇವ್ರು ಕೊಟ್ಟಿರಲ್ಲ. ಯಾಕೆಂದ್ರೆ ನಮಗೆ ಏಜ್ ಬೇರೆ ಆಗ್ತಾ ಇರೋದ್ರಿಂದ, ಇಲ್ಲಿ ಬಂದಿರೋರೆಲ್ಲ ಸಾಮಾನ್ಯ ಏಜ್ ಆಗಿರೋ ಪರ್ಸನ್ಸೇನೆ. ಅದರಿಂದ ಅವ್ರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ. ಒಂದೇ ಸರಿ ಎಲ್ಲಾನು ಕೇಳಿಸ್ಕೊಂಡು ಅದನ್ನ ಮನನ ಮಾಡ್ಕೊಳಕ್ ಆಗಿರಲ್ಲ. ಅದಕ್ಕೆ ನೀವು ಇನ್ನೊಂದ್ಸರಿ ಯೂಟ್ಯೂಬ್ ಅಲ್ಲಿ ತೋರ್ಸಿರ್ತೀರಾ, ಅದನ್ನ ನೋಡ್ಕೊಂಡಾದ್ರೂ ಕಲ್ತ್ಕೋಬೇಕು. ಅದ್ಬಿಟ್ಟು ನಾನು ಮಂಡಿ ಆಪರೇಷನ್ಗೆ ಹೋಗ್ತೀನಿ ಅಂತ ನಿಮ್ಮ ಹತ್ರನೇ ಬಂದು ಹೇಳ್ತೀನಿ ಅಂದ್ರೆ, ಅದು ಎಷ್ಟ್ರ ಮಟ್ಟಿಗೆ ನಾವು ನಿಮ್ಮನ್ನ ಬೆಲೆ ಕೊಟ್ಟು ನಿಮ್ಮ ಕ್ಲಾಸ್ನ ಕೇಳ್ತಾ ಇದೀವಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ನಿಮ್ಮ ಹತ್ರನೇ ಬಂದು ನೀವ್ ಹೇಳಿದ್ದೆ ಸರಿ ಇಲ್ಲ ಅಂತ ಗುರುಗಳಿಗೆ ಬಂದು ತಿರುಮಂತ್ರ ಅಂತಾರಲ್ಲ, ಆ ತರ ಆದಂಗ ಆಗ್ಬಿಟ್ಟಿದೆ. ಮಂಡಿ ಎಷ್ಟು ದಿನ ಹೇಳಿದಾರೆ ಆಪರೇಷನ್ ಯಾವುದೇ ಕಾರಣಕ್ಕೂ ಮಾಡಿಸ್ಕೋಬೇಡಿ, ಈ ತರ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಳ್ಳಿ ಅಂತ. ಆಪರೇಷನ್ ಮಾಡಿಸ್ಕೊಂಡು ಅವ್ರು ಯಾರೋ ಗಾದಿ ಹೇಳಿದ್ರಲ್ಲ ಹಂಗೆ ಆಪರೇಷನ್ ಮಾಡಿಸ್ಕೊಳ್ಳೋದು ಅಂದ್ರೆ ಅವ್ರಿಗೆ ಬಿಲ್ ಕಟ್ಟೋದು, ಅದು ಸ್ವಚ್ಛವಾಗಿ ಅವ್ರು ಆಪರೇಷನ್ ಮಾಡ್ತಾರೆ, ನಾವು ಚಟ್ಟ ಇರೋದು, ಈ ತರ ಆಗ್ಬಿಡುತ್ತೆ. ಅವ್ರು ಕರೆಕ್ಟ್ ಆಗಿ ಹೇಳಿಲ್ಲ ಅಷ್ಟೇ. ಬಿಲ್ಲು ಕರೆಕ್ಟ್ ಆಗಿ ಕಟ್ಬಿಟ್ಟಿರ್ತೀವಿ, ನೋವು ಅನುಭವಿಸಿರ್ತೀವಿ, ಆಮೇಲೆ ಚಟ್ಟದ ಮೇಲೆ ಸವಾರಿನೂ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲಾನು ತಿಳ್ಕೊಂಡು ಮತ್ತೆ ಬಂದು ನಿಮ್ಮ ಹತ್ರನೇ ನಾನು ಆಪರೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ನನಗೆ ತುಂಬಾನೇ ನೋವಾಯ್ತು ಗುರುಗಳೇ. ಮಾಡ್ದವ್ರ ಬಂದ್ಬಿಟ್ಟು ಮಾಡಿಲ್ಲ ಅಂತ. ಮಂಡಿ ನೋವಿಗೂ ಎಷ್ಟೋ ಹೇಳಿದೀವಿ. ನಾನು ಮತ್ತೆ ಇವತ್ತು ಮತ್ತೆ ಮುದ್ರದಲ್ಲಿ ಹೇಳ್ಬೇಕಾಗಿದೆ, ಹೇಳಿದೆ, ಆಯ್ತು. ಜೊತೆಗೆ ಒಂದು ಮರ್ಮ ಥೆರಪಿ ಇದೆ, ಇದು ಕೆಲಸ ಮಾಡುತ್ತೆ ಅಂತ ಎಷ್ಟೋ ಸರಿ ಹೇಳಿದೀವಿ, ಅದನ್ನು ನೆನಪಿಲ್ಲ. ಸುಜಾತ ಅವರು ಆಪರೇಷನ್ಗೆ ಹೋಗ್ತೀನಿ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆಪರೇಷನ್ಗಳನ್ನು ನಾವು ತಪ್ಸಕೇನೆ ಈ ವೇದಿಕೆ ಇರೋದು. ಇಲ್ಲಾಂದ್ರೆ ಈ ವೇದಿಕೆ ಆಪರೇಷನ್ ಅವಶ್ಯಕತೆನೇ ಇಲ್ಲ. ನಿಮ್ಮ ಈ ಕ್ಲಾಸ್ಗಳನ್ನ ಕರೆಕ್ಟ್ ಆಗಿ ಕೇಳ್ಬಿಟ್ರೆ ಆಪರೇಷನ್ ಥಿಯೇಟ್ರೇ ಬೇಕಾಗಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಏನೋ ಅಷ್ಟು ಇದೆ, ಆ ತರ ಹೇಳ್ಕೊಟ್ಟಿರ್ತೀರ. ಜೊತೆಗೆ ನಾನೇನಪ್ಪಾ ಅಂದ್ರೆ, ನಾನು ತುಂಬಾ ಬುದ್ಧಿವಂತಳೆ ಅಲ್ಲ ಹೇಳಕ್ಕೆ. ಅದೇ ಅವ್ರ ಮಂಡಿ ನೋವು ಅಂತ ಹೇಳಿದ್ರಲ್ಲ, ಅವಾಗ ನಾನು ಆನ್ಲೈನ್ ಇದು ಆನ್ ಮಾಡೋಣ ಅಂತ ನೋಡ್ದೆ, ಆಗಿಲ್ಲ. ಮಂಡಿಗೆ ಇದು ಸಾಸಿವೆ ಎಣ್ಣೆ ಇರುತ್ತಲ್ಲ ಗುರುಗಳೇ, ಅದನ್ನ ಇದು ಉತ್ತದ ಮಣ್ಣು ಬರುತ್ತೆ, ಇದು ಹಾವುಗಳು ಉತ್ತ ಕಟ್ಟಿರ್ತಲ್ಲ, ಆ ಉತ್ತದ ಮಣ್ಣ ತಂದ್ಬಿಟ್ಟು ಅದನ್ನ ನೀರಲ್ಲಿ ಹಾಕಿ ಕರಗಿಸ್ಕೊಂಡು ಅದನ್ನ ಶೋಧಿಸ್ಕೋಬೇಕು. ತುಂಬಾ ನೈಸ್ ಇರುತ್ತದು. ಶೋಧಿಸ್ಕೊಂಡು ಈ ಸಾಸಿವೆ ಎಣ್ಣೆ ಇಲ್ಲ ಅಂದ್ರೆ ಮನೇಲಿ ಇರೋ ಸಾಸಿವೆನೆ ಜೊತೆಲಿ ಚೆನ್ನಾಗಿ ಚಚ್ಬಿಟ್ಟು ಅದ್ರಲ್ಲಿ ಆಯಿಲ್ ಸ್ಮೆಲ್ ಚೆನ್ನಾಗ್ ಬರುತ್ತೆ. ಅದನ್ನ ಹಾಕ್ಬಿಟ್ಟು ಆ ಉತ್ತದ ಮಣ್ಣು ಶೋಧಿಸ್ಕೊಂಡಿರ್ತೀವಿ, ಆ ನೀರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಡೈಲಿ 10 ನಿಮಿಷ ಮಸಾಜ್ ಮಾಡ್ಬಿಟ್ರೆ ಯಾವ ಆಪರೇಷನ್ ಬೇಕಾಗಲ್ಲ ಗುರುಗಳೇ.
ಅದನ್ನ ಒಂದು ಮನೆ ಮದ್ದುಗಳಿಗೆ ನಾನು ಹಾಕೋಣ ಅಂತ ಇದೀನಿ. ಡೈಲಿ ಒಂದ್ 10 ನಿಮಿಷ ಕಾಲ್ ನೀಡ್ಕೊಂಡು ಕೂತ್ಕೋಬೇಕು. ಅದು ಸೌರಿರೋದು ಗೊತ್ತಾಗದೇ ಇಲ್ಲ. ಹಾಕೊಂಡು ಅದನ್ನ ಕೂತ್ಕೋಬೇಕು. ಜೊತೆಗೆ ಉದ್ದಿನ ಹಿಟ್ಟು ಕಟ್ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೋತಾರಲ್ಲ, ಇದು ನಾವು ಗಿಡಮೂಲಿಕೆಗಳ ಆಯಿಲ್, ಲಕ್ಕಿ ಸೊಪ್ಪು, ನುಗ್ಗೆ ಸೊಪ್ಪು, ಮತ್ತೆ ಅದು ಉಮ್ಮತ್ತ, ಕರಿ ಉಮ್ಮತ್ತ, ಈ ಎಲೆಗಳೆಲ್ಲನು ತಂದು ಅದನ್ನೆಲ್ಲ ಬೇಯಿಸಿ ಕೊಬ್ಬರಿ ಎಣ್ಣೆ ಮತ್ತೆ ಸಾಸಿವೆ ಎಣ್ಣೆನಲ್ಲಿ ಕುದಿಸಿ ಅದನ್ನು ಶೋಧಿಸಿ ಆ ಎಣ್ಣೆನ ನಾವು ಮಂಡಿ ಸುತ್ತಾನು ಒಂದು ಉದ್ದಿನ ಹಿಟ್ಟು ತಂದ್ಬಿಟ್ಟು ಉದ್ದಿನ ಹಿಟ್ಟಲ್ಲಿ ಒಂದು ಕಟ್ಟೆ ಕಟ್ಟಿ ಮಂಡಿ ಮೇಲೆ ಅದೇ ಅದು ಆಯುರ್ವೇದಿಕ್ ಹಾಸ್ಪಿಟಲ್ ಮಾಡ್ತಾರೆ. ಇವ್ರ ಆಪರೇಷನ್ ಹೋಗಿ ಆತರ ಸಫರ್ ಆಗೋ ಬದಲು ಆಯುರ್ವೇದಿಕ್ ಹಾಸ್ಪಿಟಲ್ ಹೋಗಿ ಒಂದು 8 ದಿನ ಅಲ್ಲಿ ಕರೆಕ್ಟ್ ಆಗಿ ಒಂದೊಂದು ವಾರ ಅದು ಟ್ರೀಟ್ಮೆಂಟ್ ಇರುತ್ತೆ. ಅದನ್ನ ಮಾಡ್ಕೋಬಹುದು, ಅಥವಾ ನಾವೇ ಮಾಡ್ಕೋಬಹುದು. ನಾನು ಇವಾಗ ಇಷ್ಟು ಹೇಳಿದಿನಲ್ಲ, 3 ಅಥವಾ 4 ಜಾತಿ ನುಗ್ಗೆ, ಕರಿ ಲಕ್ಕಿ, ಕರಿ ಉಮ್ಮತ್ತ, ಮತ್ತೆ ಇದು ಎಣ್ಣೆಗಳು, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಇವೆರಡು 3 ಎಣ್ಣೆಗಳನ್ನ ಬೇಯಿಸಿ ಅದ್ರಲ್ಲಿ ಶೋಧಿಸಿ ಅದನ್ನ ಮಂಡಿ ಮೇಲೆ ಬಿಟ್ಕೊಂಡು ಕೂತ್ಕೊಂಡು ಅರ್ಧ ಗಂಟೆ ಜೊತೆಗೆ ಧ್ಯಾನ. ನನಗೆ ಮಂಡಿ ನೋವು, ಅದೇ ನೀವು ಹೇಳಿದ್ರಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ಕೊಂಡು ನನ್ಗೆ ಮಂಡಿ ನೋವು ಹುಷಾರಾಯ್ತು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಮಂಡಿ ಹುಷಾರಾಗ್ಬಿಡುತ್ತೆ. ಮಂಡಿ ನೋವು 15 ದಿನ ಮಾಡೋಷ್ಟರಲ್ಲಿ ಅವ್ರ ಆಪರೇಷನ್ ಥಿಯೇಟರ್ ಮುಖ ನೋಡಬಾರ್ದು ಅವ್ರು, ಆ ತರ ಆಗುತ್ತೆ. ಅಂದ್ರೆ ಜೊತೆಗೆ ಏಜ್ ಆಗಿರೋದ್ರಿಂದ ನಾವು ಎಲ್ಲಾ ತರ 18 ವರ್ಷದ ಹುಡುಗರ ತರ ನಡಿಯಕ್ಕಾಗ್ಲಿ ಮಾಡಕ್ಕಾಗ್ಲಿ ಆಗ್ಲಿಲ್ಲ ಅಂದ್ರೂ ನಮ್ ಕೆಲ್ಸ ನಾವು ಮಾಡ್ಕೊಳ್ಳೋಷ್ಟು ಮಟ್ಟಗಾದ್ರೂ ಆಗ್ಬೋದು ಗುರುಗಳೇ. ಇದನ್ನ ಹಂಚ್ಕೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ನೀವು ಕೇಳ್ತಾ ಇರೋ ಕ್ಲಾಸ್ಗಳು ಜೊತೆಗೆ ನಾನು ಬರ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. 108 ವರ್ಷದವ್ರು, 109 ವರ್ಷದವ್ರು ಬರ್ತಾರೆ ಅಂದ್ರಲ್ಲ, ನಮ್ ತಂದೆ ಹತ್ರನೇ ನಾವು ಬೆಳೆದಿದೀವಿ, ಹೋಗ್ಲಿ ಬಿಡು ಸಮಾಧಾನ ಮಾಡ್ಕೊಂಡೆ. 105 ವರ್ಷ ತುಂಬಿ 106ನೇ ವರ್ಷಕ್ಕೆ ನಮ್ ತಂದೆಯವರು ಕಾಲ್ವಾದ್ರು. ಅವ್ರ ಜೊತೆ ಅವ್ರ ಸೇವೆ ಎಲ್ಲ ಮಾಡಿ ಎಲ್ಲ ನೋಡಿದ್ವಲ್ಲ, ಅದೊಂದ್ ಸ್ವಲ್ಪ ನಮ್ಗೆಲ್ಲ ಪುಣ್ಯ ಇದೆಯೇನೋ ಅಂತ ಅನ್ಕೋತೀನಿ. ಜೊತೆಗೆ 65 ವರ್ಷ ಆದ್ರೂ ನಮ್ಗೆ BP ಆಗ್ಲಿ, ಶುಗರ್ ಆಗ್ಲಿ ಏನು ಇಲ್ಲ. ಈಗಲೂ ಡೈಲಿ ಒಂದ್ ಮನೆ ಮದ್ದು, ಈ ನಲ್ಲಿಕಾಯ್ದು ಎಲ್ಲ ಸಣ್ಣ ಪುಟ್ಟ ಇದೆಲ್ಲ ಏನ್ ಸಿಕ್ಕುತ್ತೆ ಅದನ್ನೆಲ್ಲ ಮಾಡ್ತಾ ಇರ್ತೀನಿ ನಾನು. ಸಣ್ಣ ಪುಟ್ಟ ಅದು ಹೇಳ್ಬೇಕು ಎಲ್ಲರಿಗೂ ಅನ್ಸುತ್ತೆ, ಬಟ್ ನನಗೆ ಮಾತೊಂದು, ನಾನು ಟೈಲರಿಂಗ್ ಟೀಚರ್ ಆಗಿದ್ದೆ. ನಮ್ಮ ಮನೆಯವರು ಸ್ವಲ್ಪ ಹುಷಾರ್ ತಪ್ಪ ಮೇಲೆ ನಾನು ಹೌದು ಬೇರೆಯವ್ರಿಗೆ ಬುದ್ಧಿ ಹೇಳೋಷ್ಟಿಲ್ಲ, ನಾನು ತುಂಬಾ ಮೈಂಡ್ಗೆ ಹಾಕೊಂಡ್ಬಿಟ್ಟೆ ಮುಂದೆ ಏನು ಅನ್ನೋ ತರ. ಮಗ ಸರ್ಜನ್ ಆದ್ರೂನು ಇಷ್ಟೆಲ್ಲ ಔಷಧಿಗಳು, ಮನೆ ಮದ್ದುಗಳನ್ನೂ ನಾನು ಮಾಡ್ತಾನೆ ಇರ್ತೀನಿ ಗುರುಗಳೇ. ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಗಳೇ. ನಿಮ್ ವಿಡಿಯೋ ನಾನು ಇನ್ನೂ ಎಷ್ಟು ದಿವಸ ಆದ್ರೂ ಇಟ್ಕೊಂಡು ದಿನ ಒಂದ್ಸರಿ ನೋಡ್ತಾನೆ ಇರ್ಬೇಕು ಗುರುಗಳೇ. ಓಕೆ ಮಾ, ಥ್ಯಾಂಕ್ ಯು. ಸೊ ನಾಗರತ್ನಂ ಅವರು ತುಂಬಾ ಅದ್ಭುತ ಸೇವೆ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ಅಂದ್ರೆ ಈ ಮನೆ ಮದ್ದುಗಳು ಅನ್ಸೋದು ಅವರ ಜ್ಞಾನ ಅಪಾರವಾಗಿದೆ. ಈ ಜ್ಞಾನವನ್ನು ನಾವು ಬಳಸ್ಕೋಬೇಕು ಈ ವೇದಿಕೆಯಲ್ಲಿ. ಯಾರಿಗೇ ಪ್ರಶ್ನೆಗಳಿದ್ರೆ ಅವ್ರ ನಂಬರ್ ತಗೊಂಡು ಮಾತಾಡಿ. ಸೊ ಈಗಾಗಲೇ ಸುಜಾತ ಮೇಡಮ್ ಅಟ್ಲೀಸ್ಟ್ ಬಾಯ್ ಬಿಟ್ಟು ಹೇಳಿದ್ದಾರೆ, ನಾನು ಆಪರೇಷನ್ ಮಾಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ಜನ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ ಗೊತ್ತೇ ಇಲ್ಲ, ಹೇಳಿದಲ್ಲೇ ಹೋಗ್ತಾ ಇರ್ತಾರೆ. ಅಟ್ಲೀಸ್ಟ್ ಅವ್ರು ಹೇಳಿದ್ದಾರೆ, ಅವ್ರಿಗೆ ಒಂಥರ ಧನ್ಯವಾದಗಳು. ಇನ್ನು ಹೇಳಿಲ್ಲ ಅಂದರೆ ಎಷ್ಟು ಜನ ಯಾವುದೇ ಸ್ವಲ್ಪ ತೊಂದರೆ ಇದ್ರೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಹೋಗಿ ತೋರಿಸ್ಕೊಳೋದು, ಆ ಮೆಡಿಸಿನ್ ತಿನ್ನೋದು ಈಗಾಗಲೇ ಮಾಡ್ತಾ ಇರ್ತಾರೆ. ಹೇಳೋಕ್ಕಾಗಲ್ಲ ಅಲ್ವಾ. ಅಟ್ಲೀಸ್ಟ್ ಅವ್ರು ಹೇಳಿದರು, ಓಪನ್ ಆಗಿ ಹೇಳಿದಕ್ಕೂ ತುಂಬ ಸಂತೋಷ ಆಯಿತು. ಅದನ್ನು ಹೇಗೆ ಪರಿಹಾರ ಮಾಡ್ಕೊಡೋದು ನಾವು ಅವ್ರಿಗೆಲ್ಲ ತಿಳಿಸೋದಾಯಿತು ಅಲ್ವಾ. ಏನು ಇಲ್ಲ, ನೀವು ಇರೋ ಪ್ರಾಂತ ನೋಡಿಕೊಂಡು ಅಲ್ಲಿ ನೋಡೋಣ, ಅಲ್ಲಿ ಮರ್ಮ ಥೆರಪಿ ಯಾರನ್ನಿದ್ರೆ ಇಷ್ಟು ಉದ್ದ ನೀವು ಬರೋಕ್ಕಾಗಿಲ್ಲ ಅಂದ್ರೂ ಅಲ್ಲೇ ಸಾಲ್ವ್ ಮಾಡ್ತೀವಿ. ರೈಟ್, ಮಾತಾಡಿ ಸುಜಾತ. ಸರ್, ನನಗೆ ಆಪರೇಷನ್ ನಾ ಮಾಡ್ಕೋತೀನಿ ಅಂತ ಹೇಳಿಲ್ಲ ಸರ್. ಡಾಕ್ಟರ್ ಹೇಳ್ತಾರೆ ನನಗೆ, ನೀವು ಸ್ವಲ್ಪ ದಿವಸದಲ್ಲೇ ಮಾಡಬೇಕಾಗುತ್ತದೆ. ನಾನು ಹೇಳಿದೆ, ಒಂದು ನಾವು ಮನೆಗೆ ಬಂದೀವಿ ಸರ್, ನಾನು ನಿಮ್ಮದೇನು ಫಾಲೋಅಪ್ ಮಾಡುತ್ತೇನೆ. ನನಗೆ ಮೂತ್ರ ಚಿಕಿತ್ಸೆ 2 ತಾಸು ಅದನ್ನು ಪಟ್ಟಿ ಕಟ್ಕೊಂಡು ಕೂಡಲಿಕ್ಕೆ ಗುರುತಿದ್ದಿದ್ದಿಲ್ಲ ಸರ್. ಅದನ್ನು ನಾನು ಇನ್ನು ಪಾಲಿಸುತ್ತೇನೆ. ಮುದ್ರಾ ನೀವು ಹೇಳಿದ್ರಲ್ಲ ಕ್ಲಾಸ್ ಅದಂದು, ಅದನ್ನು ನಾ ಅಟೆಂಡ್ ಮಾಡಲಿಕ್ಕೆ ನನ್ನ ಹೆಸರು ಮೊದಲಿಗೆ ತಗೊಳ್ಳಿ ಸರ್. ನೀವು ಯಾವಾಗ ಅದು ಫೀಸ್ ಕಟ್ಟಿ ಆದ್ರೂ ಮಾಡಬಹುದು, ಏನಾದ್ರೂ ನಾನು ಮಾಡುತ್ತೇನೆ ಸರ್. ನಿಮಗೆ ಮನಸ್ಸು ತುಂಬಾ ನೋವಾದಕ್ಕೆ ನಾನು ಕ್ಷಮೆ ಬೇಡುತ್ತೇನೆ ಸರ್. ನನ್ನದು ಏನಿದೆ ನಾನು ನಿಮ್ಮಲ್ಲೇನೆ ಬಾಯಿ ಬಿಡುತ್ತೇನೆ ಸರ್. ನನ್ಗೆ ಏನೇ ತ್ರಾಸ ಆಗಲಿ ಸುಖ ಆಗಲಿ ಏನೋ ಇದ್ರೂ ನಾನು ನಿಮ್ಗೇನೆ ಹಂಚಿಕೊಳ್ಳುತ್ತೇನೆ. ಅದಕ್ಕೆ ನಾನು ಧನ್ಯವಾದ ತಿಳಿಸಿರೋದು. ನೀವು ಓಪನ್ ಆಗಿ ಹೇಳಿದ್ರಿ. ಇನ್ನು ತುಂಬಾ ಜನ ಓಪನ್ ಆಗಿ ಹೇಳಲ್ಲ, ಅವ್ರಾಗಿ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಸ್ವಲ್ಪ ತಲೆನೋವು ಬಂದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ ಒತ್ಕೊಳ್ಳಿ, ಮುದ್ರಾ ಹಾಕೊಳ್ಳಿ ಅಂತ ಏನಿಲ್ಲ, ಏನೋ ಹೋಗಿ ಇದು ಮೆಡಿಸಿನ್ ಸ್ಟೋರ್ಗೆ ಹೋಗಿ ಮೆಡಿಸಿನ್ ಹಾಕೊಂತ ಇರ್ತಾರೆ. ಆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಮಾಡಕ್ ಹೋಗ್ಬಿಡಿ, ಅಟ್ಲೀಸ್ಟ್ ಆದಷ್ಟು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತ ಇಷ್ಟೆಲ್ಲ ನಾವು ಹೇಳಿದ್ವಲ್ಲಿ. ಇವೆಲ್ಲನೂ ಪ್ರಯತ್ನ ಮಾಡಿ ಪಾಲನೆ ಮಾಡಿ.
ಅಭ್ಯಾಸ ಮಾಡಿ, ನಿಮಗೆ ಸುಲಭವಾಗಿ ಮಾರ್ಗ ಸಿಗತ್ತೆ, ಸುಲಭವಾಗಿ ಸೊಲ್ಯೂಷನ್ ಸಿಗತ್ತೆ. ಯಾವುದೇ ಹಾ. ಅಡ್ಡ ಪರಿಣಾಮಗಳಿಲ್ಲ, ಅಡ್ಡ ಪರಿಣಾಮಗಳು ಯಾವುದಿಲ್ಲ ಅಲ್ವಾ? ರೈಟ್, ಮಾತಾಡಿ. ದೀಪಾ ಮೇಡಮ್, ನೀವು ಪುಸ್ತಕವನ್ನ ಕಳಿಸ್ತೀನಿ ಅಂದ್ರಲ್ಲ ಮೇಡಮ್, ಅದರಲ್ಲಿ ಇಂಗ್ಲಿಷ್ದೊಂದನ್ನು ಕಳಿಸ್ರಿ, ನಮ್ಮ ಮಕ್ಕಳಿಗೆ ಕೊಡುತ್ತೇನೆ. ನಾನು ಕನ್ನಡ ತಗೊಂಡ್ಬಂದಿದ್ದೆ ಅಮ್ಮ, ಆಮೇಲೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅದ್ರ ವಿಷಯ, ಆಮೇಲೆ ಮಾತಾಡೋಣ. ಓಕೆ, ಫೋನ್ ಮಾಡಿ ಮಾತಾಡೋಣ. ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು. ರೈಟ್, ಓಕೆ. ಧನ್ಯವಾದ. ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಸರ್. ನಾನು ಏನಿಲ್ಲ, ನಾವು ಮನಸ್ಸು ಹಚ್ಕೊಳ್ಳುವಂತ ಮಾಸ್ಟರ್ ಅಲ್ಲ ನಾವು. ಓಕೆ, ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್. ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್. ಮನಸ್ಸಿಗೆ ಹಚ್ಕೊಳೋದೆಲ್ಲ, ಪ್ರತಿಯೊಂದು ಚರ್ಚೆ ಮಾಡ್ತೀವಿ. ಇನ್ನು ಮುಂದಿನ ವಾಟ್ ನೆಕ್ಸ್ಟ್ ಅಂತ ನಮ್ಮ ಹತ್ರ ಇರ್ತದೆ ಅಷ್ಟೇ. ಅಲ್ಲಿ ಸ್ಟಕ್ ಆಗೋದು ಯಾವುದಿಲ್ಲ. ಓಕೆ, ಅಂತ ದಡ್ಡರನ್ನು ನೀವು ಇಷ್ಟು ಮುಂದಕ್ಕೆ ಎಳೆದುಕೊಂಡು ಬಂದು ಅದನ್ನು ಸುಧಾರಿಸುತ್ತಿರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ರೈಟ್, ಓಕೆ, ರೈಟ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಗುರುಜಿ, ಕ್ಲಾಸ್ ಎಂಡ್ ಮಾಡೋಣ. ಎಸ್. ಓಕೆ ಮಾಸ್ಟರ್ಸ್, ಅದ್ಭುತವಾಗಿರುವಂತಹ ವಿಷಯ. ಇವತ್ತು ಬೆಳಗ್ಗೆ ಯೋಗದಿಂದ ಸ್ಟಾರ್ಟ್ ಆಗಿ ಧ್ಯಾನ ಮುಗಿಸ್ಕೊಂಡು, ಜ್ಞಾನ ಹಂಚಿಕೆ ಉಮಾರಾಣಿ ಅಮ್ಮ ಅವರಿಂದ ಜ್ಞಾನ ಹಂಚ್ಕೊಂಡು, ನನ್ನ ಒಂದು ಸಣ್ಣ ಮನೆ ಮದ್ದು ಮಂಡಿ ನೋವಿಗೆ ಎಲ್ಲ ನೀವು ಕೇಳಿಸ್ಕೊಂಡ್ರಿ. ಅದ್ಭುತವಾಗಿರುವಂತಹ ವಿಷಯ. ಇಷ್ಟೊತ್ತು ಶಾಂತ ರೀತಿಯಿಂದ ಕುತ್ಕೊಂಡು ಕೇಳಿಸ್ಕೊಂಡಂತಹ, ಹಾಗೆ ನಮ್ಗೆ ಜ್ಞಾನವನ್ನ ಹಂಚಿದಂತ ನಾಗರಾಜ್ ಗುರುಜಿ, ಉಮಾರಾಣಿ ಮೇಡಮ್ ಮತ್ತೆ ನಮ್ಮ ರಂಗನಾಥ್ ಗುರುಜಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ, ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರೋ ಎಲ್ಲಾ ಹೊಸ ಮಾಸ್ಟರ್ಸ್ಗೂ ಸಹ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸ್ತಾ ಇದೀವಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.